ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ಓಂ ನಮಃ ಸಿದ್ಧೇಭ್ಯಃ ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರ್ಯಾನಂ ನಮೋ ಉವಜ್ಜಾಯಾನಂ ನಮೋ ಲೋಯೇ ಸೌವಸಾಹುನಂ ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಸಿದ್ಧಿರ್ಭವತು ಮೇ ಸದಾ. ನಮೋಸ್ತು ಭಗವನ್ ನಮೋಸ್ತು ದ್ವಾದಶಾಂಗ್ ಜನವಾನಿ ಮಾತಾ ನಮೋಸ್ತು ನಮೋಸ್ತು ಆಚರ್ಷ ನಮೋಸ್ತು ಗುರುದೇವ್ ನಮೋಸ್ತು ನಮೋಸ್ತು ನಮೋಸ್ತು. ಸದ್ಧರ್ಮ ಬಂಧುಗಳೇ, ಮಧ್ಯಾಹ್ನದ ಸಮಯದಲ್ಲಿ ಶ್ರೀ ಅಮಿತ್ಗತಿ ಆಚಾರ್ಯ ವಿರಚಿತ ಮರಣಕಂಟಿಕಾ ನಾಮಕ ಗ್ರಂಥದ ಅಧ್ಯಯನ ನಾವು ಮಾಡ್ತಿದ್ದೇವೆ. ಮರಣಕಂಟಿಕಾದಲ್ಲಿ 4ನೇ ಅಧಿಕಾರ ಸಲ್ಲೇಖನ ಅಧಿಕಾರ ವಿಷಯ ನಡೆದಿದೆ. ಮೊನ್ನೆ ಶನಿವಾರ ದಿವಸ, ನಿನ್ನೆ ಅನಾರೋಗ್ಯ ಇರುವ ಕಾರಣದಿಂದ ಸ್ವಲ್ಪ ಆರೋಗ್ಯ ಸರಿಯಿಲ್ಲ ಅಂತ ನಿನ್ನೆ ಸ್ವಾಧ್ಯಾಯ ಮಾಡಲಿಲ್ಲ. ಸೋಮವಾರ ದಿವಸ, ಶನಿವಾರ ದಿವಸ ನಾವು ಕೊನೆಯದಾಗಿ ಎದ್ರ ಬಗ್ಗೆ ಚರ್ಚೆ ಮಾಡ್ತಿದ್ವಿ? ಆಸನಗಳ ಬಗ್ಗೆ. ಆಸನಗಳು ಕಾಯೋತ್ಸರ್ಗ ಮುದ್ರಾದಲ್ಲಿ ಯಾವ್ಯಾವ ಆಸನಗಳಿದಾವ ಅನ್ನೋಂಥ ಆಸನಗಳ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಅರ್ಧ ಪರ್ಯಂಕಾಸನ, ಪದ್ಮಾಸನ, ಗವಾಸನ, ವೀರಾಸನ, ಹಸ್ತಿಶುಂಡಾಸನ, ಗೋಧುವ ಆಸನ, ಮಕರಾಸನ ಆದಿ ಇಂಥ ಅನೇಕ ಆಸನಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಿದ್ದೀವಿ. ಇವತ್ತಿನ ದಿವಸ आगे लेटकर किए जाने वाले काय क्लेश का वर्णन करते हैं. ಇನ್ ಮಲ್ಕೊಂಡು, ಲೇಟ್ಕರ್ ಅಂದರೆ ಮಲ್ಕೊಂಡು, ಇನ್ನು ಮುಂದೆ ಶವಾಸನ ಆದಿ ಇಂಥ ಆ ಆಸನಗಳಲ್ಲಿ ಯಾವ್ಯಾವ ಪ್ರಕಾರ ಕಾಯ ಕ್ಲೇಶ, ಶರೀರಕ್ಕೆ ಅವರು ಕಷ್ಟಗಳನ್ನು ಕೊಡ್ತಿರ್ತಾರೆ ಅನ್ನುವಂಥ ವರ್ಣನೆ 232ನೇ ನಂಬರ್ ಗಾಥೆಯಲ್ಲಿ ಇಲ್ಲಿ ಹೇಳ್ತಾರೆ. ಧನುಷ್ವತ್ ಆಸನ ಶಯನ್ ದಂಡ ಶಯನ್ कहलाता है. ಧನುಷ್ವತ್ ಯಾವ ರೀತಿ ಧನುಷ್ಯ ಗೊತ್ತಾ ನಿಮಗೆ? ಧನುಷ್ಯ ಯಾವ ರೀತಿ ಇರುತ್ತೆ ಆ ರೀತಿ ಧನುಷ್ವತ್ ಶಯನ್ ದಂಡ ಶಯನ್ ಆಸನ कहलाता है. ಅಂದ್ರೆ ಆ ರೀತಿ ಶಯನ ಮಾಡ್ತಿರ್ತಾರೆ, ಅವ್ರು ಮಲ್ಕೊಳ್ತಿರ್ತಾರ ಧನುಷ್ ತರ. ಆಮೇಲೆ ದಂಡಕ್ಕೆ ಸದೃಶ ಶಯನ್ ಲಗಡ್ ಶಯನ್ ಅವಯವೋ ಕೋ ಸಂಕುಚಿತ್ ಕರ್ಕೆ ಶಯನ್ ಕರ್ನ. ಅಂದ್ರೆ ಸಣ್ಣ ಮಕ್ಕಳು ಹಿಂಗೆ ಮಲ್ಕೋತಾರ ನೋಡ್ರಿ, ಹಿಂಗ ಸಣ್ಣ ಮುದುಡ್ಕೊಂಡು ಮಲ್ಕೊಳ್ತಾರೆ. ಅದಕ್ಕೆ ನೀವು ಮುದುಡ್ಕೊಂಡು ಅಂತೀರ ಅದಕ್ಕೆ, ಆ ರೀತಿ ಇಲ್ಲಿ ಹೇಳ್ತಾರ. ಆಮೇಲೆ ಶವಶಯ್ಯ ಶವ ಮುದ್ರೆಗೆ ಆಸನ್ ಸಮಾನ್ ಚಿತ್ ಸೋನಾ ಅಂದ್ರೆ ಶವಾಸನ ಅಂತ ಹೇಳ್ತಾರ. ಆಮೇಲೆ ಇಸಿ ತರ ಅನೇಕ ಪ್ರಕಾರ ಕಿ ಶಯ್ಯಾ ಸೆ ಸೋನಾ ಕಾಯ ಕ್ಲೇಶ कारी ಶಯ್ಯಾ ಕೋ ಕರ್ನಾ ಕಾಯ ಕ್ಲೇಶ ತಪ್ कहलाता. ಈ ರೀತಿ ಇಲ್ಲಿ ಕಾಯ ಕ್ಲೇಶ ತಪದ ಬಗ್ಗೆ ಈ ರೀತಿ ಅನೇಕ ಆಸನಗಳಿದಾವ. ಆ ಎಲ್ಲ ಆಸನಗಳ ಬಗ್ಗೆ ಇಲ್ಲಿ ಮುಂದೆ ನಮಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಂತ ಹೋಗ್ತಾರೆ. ಇಲ್ಲಿ ಕಾಷ್ಟ ಪರ್ ಶಯನ್ ಕರ್ನ, ಕಾಷ್ಟ ಮರದ ಮೇಲೆ ಶಯನ ಮಾಡೋದು. ಪಾಷಾನ್ ಪರ್ ಶಯನ್ ಕರ್ನ, ಕಲ್ಲಿನ ಶಿಲೆ ಮೇಲೆ ಮಲ್ಕೊಳ್ಳೋದು. ದಿನಮೇ ನಹಿ ಸೋನಾ, ಹಗಲೊತ್ತಂತೂ ಮಲ್ಕೊಳ್ಳೋದಿರಲ್ಲ. ಆಮೇಲೆ ದುರ್ಧರ ಅಭ್ರಾವಕಾಶ ಆದಿ 3 ಯೋಗೋ ಕೋ ಧಾರಣ ಕರ್ನ ಕಾಯ ಕ್ಲೇಶ कहता है. ಮತ್ತೆ ಇಲ್ಲಿ ದುರ್ಧರವಾಗಿರುವಂತ ಅಭ್ರಾವಕಾಶ ಆದಿ 3 ಪ್ರಕಾರದ ಯೋಗಗಳು, ಆ 3 ಪ್ರಕಾರದ ಯೋಗಗಳನ್ನು ಧಾರಣೆ ಮಾಡಿಕೊಂಡು ಕಾಯ ಕ್ಲೇಶ ಮಾಡ್ಕೊಳ್ತಿರ್ತಾರ, ಶರೀರಕ್ಕೆ ಅವರು ಕೃಷ್ಯ ಮಾಡ್ತಿರ್ತಾರ. ಭಾವಾರ್ಥದಲ್ಲಿ ಹೇಳ್ತಾರ, शीत ऋतु में खुले मैदान में अथवा नदी किनारे आदि स्थानों पर ध्यान से दिन मास आदि काल तक स्थित होना अभ्रावकाश योग कहलाता है. ಅಭ್ರಾವಕಾಶ ಯೋಗ ಅಂತ ಬಂತಲ್ಲಿ ಅದರ ಅರ್ಥ ಹೇಳ್ತಾರಲ್ಲಿ, ಶೀತ ಋತುದಲ್ಲಿ ಖುಲೆ ಮೈದಾನ ಮೇ ಅಂದ್ರೆ ಓಪನ್ ಪ್ಲೇಸದಲ್ಲಿ ಅಥವಾ ನದಿ ಕಿನಾರೆ ಅಥವಾ ನದಿ ತೀರದಲ್ಲಿ ದಡದಲ್ಲಿ ಆದಿ ಸ್ಥಾನೋಪರ ಆದಿ ಸ್ಥಾನಗಳಲ್ಲಿ ಧ್ಯಾನ ಸೆ ದಿನ ಮಾಸ ಆದಿ ಕಾಲ ತಕ್, ಅದು ದಿವಸ ಇರಲಿ ಅಥವಾ ಮಾಸ ಅಂದ್ರೆ ತಿಂಗಳಿರಲಿ, ಆದಿ ಈ ರೀತಿ ಆ ರೀತಿ ಕಾಲ ತನಕ ಅವರು ಸ್ಥಿತ ಹೋನ ಅಲ್ಲಿ ಸ್ಥಿತರಾಗಿರ್ತಾರ. ಅಭ್ರಾವಕಾಶ ಯೋಗ ಕಾಲ, ಅದಕ್ಕೆ ಅಭ್ರಾವಕಾಶ ಯೋಗ ಅಂತ ಹೇಳ್ತಾರ. ಗ್ರೀಷ್ಮ ಕಾಲ ಮೇ ಪರ್ವತ ಪರ್ ಧ್ಯಾನ ಕರ್ನ ಗ್ರೀಷ್ಮ ಯೋಗ ಹೇ, ಗ್ರೀಷ್ಮ ಕಾಲದಲ್ಲಿ ಪರ್ವತದ ಮೇಲೆ ಧ್ಯಾನ ಮಾಡೋದು ಗ್ರೀಷ್ಮ ಯೋಗ ಇದೆ.
वर्षा ऋतु में वृक्ष के नीचे स्थित होकर ಧ್ಯಾನ करना ವೃಕ್ಷ ಮೂಲ ಯೋಗ. ಈ ಮೂರು ಯೋಗಗಳನ್ನು ಹೇಳಿದ್ರಲ್ಲಿ ಅಭ್ರಾವಕಾಶ ಯೋಗ, ಆಮೇಲೆ ಗ್ರೀಷ್ಮ ಯೋಗ ಮತ್ತು ವೃಕ್ಷ ಮೂಲ ಯೋಗ ಅಂತ. ಈ ಪ್ರಕಾರ ಮೂರು ಯೋಗಗಳನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ಅರ್ಥ ಆಯ್ತಿದು? ಹಾ. ಇನ್ನು ಕ್ಲೇಶೋಂಕೋ ಶಾಂತ ಭಾವಸೆ, ಈ ಕ್ಲೇಶಗಳನ್ನ, ಈ ಮೂರೇನು ಹೇಳಿದ್ರಲ್ಲ, ಈ ಕ್ಲೇಶಗಳನ್ನ ಶಾಂತ ಭಾವದಿಂದ ಏವಂ ಸ್ವೇಚ್ಛಾಸೆ, ಯಾರ ಇನ್ನೊಬ್ಬರ ಒತ್ತಾಯದಿಂದ ಅಲ್ಲ, ಸ್ವೇಚ್ಛೆಯಿಂದ ಸಹನ ಕಾಯ ಕ್ಲೇಶ. ಇನ್ನೊಬ್ಬರ ಒತ್ತಾಯ ಅಂತಂದ್ರಲ್ಲಿ ಗುರುಗಳ ಅದು ಬಂತಲ್ಲಿ, ಗುರುಗಳ ಒತ್ತಾಯದಿಂದ ಅಥವಾ ಯಾರಾದರೂ ರಾಜ ಆದಿ ದಂಡ ಕೊಟ್ಟಿದಾರ ಅವರ ಒತ್ತಾಯದಿಂದ ಇವೆಲ್ಲ ಮಾಡಿದ್ರೆ ಕಾಯಕ್ಲೇಶ ಬರುವುದಿಲ್ಲ. ಸ್ವ ಇಚ್ಛೆಯಿಂದ ಸ್ವೇಚ್ಛೆಯಿಂದ ಅವ್ರು ಅದನ್ನ ಏನ್ ಮಾಡ್ತಾರ, ಸಹನೆ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಕಾಯಕ್ಲೇಶ ತಪ ಅಂತ ಇಲ್ಲಿ ಹೇಳ್ತಾರ. ದಾಂತೋನ್ ನಹಿ ಕರ್ನ, ದಾಂತೋನ್ ಅಂದ್ರೆ ಏನ, ಹಲ್ಲುಜ್ಜೋದು. ಖುಜ್ಲಿ ಕೆರ್ಕೊಳ್ಳೋದು ಎಲ್ಲ ಮಾಡ್ತಾರಲ್ಲ, ಕಿಚ್ಚು ಬಿಡ್ತಾ ಇರತ್ತೆ ಅದನ್ನ ಕೆರ್ಕೊಳ್ಳೋದು, ಇದೆಲ್ಲ. ಆಮೇಲೆ ಸ್ನಾನ ತಥಾ ಥೂಂಕನೆ ಕಾ ತ್ಯಾಗ, ಆಜೀವನ ಪರ್ಯಂತ ಸ್ನಾನ ಮಾಡಿಕೊಳ್ಳೋದಿಲ್ಲ, ಆಜೀವನ ಪರ್ಯಂತ ಉಗುಳೋದು ಸಹ ಇಲ್ಲ, ಅವರು ಉಗುಳೋದು ಸಹ ಇರುವುದಿಲ್ಲ. ಥೂಂಕನೆ ಕಾ ತ್ಯಾಗ, ರಾತ್ ಮೇ ಜಾಗತೆ ರಹನ, ರಾತ್ರೆಲ್ಲ ಅವರು ಜಾಗೃತವಾಗಿರ್ತಾರ. ಆಮೇಲೆ ಅವ್ರ ಕೇಶ ಲೋಂಚ, ಮತ್ತೊಂದು ಯಾವುದು, ಕೇಶ ಲೋಂಚ. ಈ ಸಬ್ ಕಾಯ ಕ್ಲೇಶ ಕಹಿ ಗಯೆ ಹೇ, ಇವೆಲ್ಲ ಏನಂತಾವ, ಕಾಯ ಕ್ಲೇಶಗಳಿದಾವ ಅಂತ ತಿಳ್ಕೊಳ್ಬೇಕು. जो साधु सूत्र के अनुसार काय क्लेश करता है उसके संपूर्ण ಚಿಂತಿತ ಸಂಪದಾಯ ಹಸ್ತಗತ ಹೋತಿ ಹೇ. ಯಾವ ಸಾಧುಗಳು ಸೂತ್ರದಲ್ಲಿ ಹೇಳಿರುವಂತ ಆ ಅನುಸಾರವಾಗಿ ಕಾಯಕ್ಲೇಶ ತಪ ಮಾಡ್ತಾರೆ, ಅವರಿಗೆ ಸಂಪೂರ್ಣ ಚಿಂತಿತ, ಅವ್ರಿಗೆ ಏನೇನು ಚಿಂತಿತ ಅಂದ್ರೆ ಏನು ಆಸೆ ಇದೆ ಅದೆಲ್ಲ ಸಂಪದೆಗಳು ಅವ್ರಿಗೆ ಏನಾಗ್ತವ, ಪ್ರಾಪ್ತ ಆಗ್ತಿರ್ತಾವ ಅಂತ ತಿಳ್ಕೊಳ್ಬೇಕು. ಇಲ್ಲಿ ಏನ್ ಆಸೆ ಇರುತ್ತೆ ಅವ್ರಿಗೆ ಹೇಳ್ರಿ? ರೊಕ್ಕ ರೂಪಾಯಿದು, ಮನೆ ಕಟ್ಟಬೇಕು, ಹೆಂಡತಿ ಮಕ್ಕಳ ಮದುವೆ ಮಾಡಿ, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಬೇಕು, ಮಕ್ಕಳದ್ದು ಮದುವೆ ಮಾಡಬೇಕು, ಮಕ್ಕಳು ಚೆನ್ನಾಗಿ ಜಾಬ್ ಮಾಡಬೇಕು, ಆಸೆ ಇರುತ್ತೆ ಅವ್ರಿಗೆ? ಇಲ್ಲ. ಏನು ಆಸೆ ಇರುತ್ತೆ ಅವ್ರಿಗೆ? ಮುನಿಗಳಿಗೆ ಒಳ್ಳೆ ಸದ್ಗತಿ ಸಿಗಲಿ, ಒಳ್ಳೆ ಸಮಾಧಿ ಮರಣ ಆಗಲಿ ಅನ್ನುವಂಥ ಆಸೆ ಇಟ್ಕೊಂಡವರು ಈ ಕಾಯಕ್ಲೇಶ ತಪ ಎಲ್ಲ ಮಾಡ್ತಿರ್ತಾರ ಅಂತ ತಿಳ್ಕೊಳ್ಬೇಕಿಲ್ಲಿ. अब यहाँ विविक्त शय्यासन तप का निरूपण करते हैं. ವಿವಿಕ್ತ ಶಯ್ಯಾಸನ, ಇಲ್ಲಿವರೆಗೆ ಏನಾಯ್ತು, ಕಾಯೋತ್ಸರ್ಗ ಆಯ್ತು. ಇನ್ನು ವಿವಿಕ್ತ ಶಯ್ಯಾಸನ ನಿರೂಪಣೆಯಲ್ಲಿ ಮಾಡ್ತಾರ. जिस वसतिका में रूप रस स्पर्श आदि से संक्लेश नहीं होता, ಯಾವ ವಸತಿಕೆಯಲ್ಲಿ ರೂಪ ರಸ ಸ್ಪರ್ಶ ಆದಿ ಸಂಕ್ಲೇಶ ಪರಿಣಾಮ ಆಗುವುದಿಲ್ಲ, नहीं होता, और ध्यान अध्ययन में हानि नहीं होती. ಧ್ಯಾನ ಮತ್ತು ಅಧ್ಯಯನದಲ್ಲಿ ಅವ್ರಿಗೆ ಏನಾಗಲ್ಲ, ಹಾನಿ ಆಗುವುದಿಲ್ಲ. ವಹ ವಸತಿ ಕಾ ವಿವಿಕ್ತ ಕಹಲಾತಿ ಹೇ, ಆ ವಸತಿಗೆ ಏನಂತಾರೆ ಅವರು, ವಿವಿಕ್ತ ಅಂತ ಹೇಳ್ತಾರೆ ಇಲ್ಲಿ. ವಸತಿ ಕಾ ಗ್ರಾಮ ಆದಿ ಕೆ ಬಹಾರ್ ಮೇ ಸ್ಥಿತ ಹೋ, ವಸತಿ ಎಲ್ಲಿರ್ಬೇಕು ಅವ್ರದ್ದು, ಗ್ರಾಮದ ಹೊರಗಡೆ ಇರಬೇಕದು. ಗ್ರಾಮ ಆದಿ ಕೆ ಬಹಾರ್ ಮೇ ಸ್ಥಿತ ಹೋ, ಚಾಹೆ मध्य में स्थित हो या विकेट खुले द्वार वाली हो, चाहे अविकट ढके द्वार वाली हो, समभूमि युक्त हो अथवा विषम भूमि युक्त हो, किंतु वह नियम से स्त्री नपुंसक और पशुओं से रहित होनी चाहिए. ಬಹಳ ಸುಂದರವಾಗಿ ಹೇಳಿದ್ರಿ ಆಚಾರ್ಯ ಮಿತ್ಗೆ ಸ್ವಾಮಿಗಳು. ನಿಮ್ಮ ವಸತಿಗೆ ಗ್ರಾಮ ಆದಿದು ಹೊರಗಡೆ ಇರಲಿ ಅಥವಾ ಮಧ್ಯದಲ್ಲಿ ಸ್ಥಿತವಾಗಿರಲಿ, ವಿಕಟ್ ಖುಲೆ ದ್ವಾರವಾಲಿ ಹೋ ಅಂದ್ರೆ ಓಪನ್ ಬಾಗಿಲದ ವಸತಿ ಇರಲಿ, ಅಥವಾ ಅವಿಕಟ್ ಢಕೆ ದ್ವಾರವಾಲಿ ಹೋ ಅಂದ್ರೆ ಬಾಗಿಲ ಮುಚ್ಚುವಂತದ್ದು ವ್ಯವಸ್ಥೆ ಇರಲಿ, ಸಮಭೂಮಿ ಯುಕ್ತ ಹೋ ಅಥವಾ ವಿಷಮ ಭೂಮಿ ಯುಕ್ತ, ಅಲ್ಲಿ ಒಳಗಡೆ ಇರುವಂತಹ ಭೂಮಿ ಸಮಾನವಾಗಿರಲಿ ಅಥವಾ ವಿಷಮವಾಗಿರಲಿ. ಕಿಂತು ಆದರೆ ನಿಯಮಸೆ, ಆದರೆ ಏನಂತಂದ್ರೆ ನಿಯಮದಿಂದ ಸ್ತ್ರೀ ನಪುಂಸಕ और पशुओं से रहित होनी चाहिए. ಆ ವಸತಿಗೆ ಹತ್ರ ಸ್ತ್ರೀಯರು ಇರಬಾರ್ದು, ನಪುಂಸಕರು ಇರಬಾರ್ದು, ಅದ್ರ ಜೊತೆಗೆ ಪಶುಗಳು ಯಾವುದು ಇರಬಾರ್ದು. ಉದ್ಗಮ್ ಉತ್ಪಾದನ ಏಷನಾ ದೋಷೋ ಸೆ ಮುಕ್ತ ಹೋ, ಅಲ್ಲಿ ಉದ್ಗಮ್ ದೋಷ ಮತ್ತು ಉತ್ಪಾದನಾ ದೋಷದಿಂದ ಅದೇನಿರಬೇಕು, ಏಷನಾ ದೋಷ,
ಆಹಾರ ಸಮಯದಲ್ಲಿ ಏನು ದೋಷಗಳಿದಾವಲ್ಲ, ಆ ಉದ್ಗಮ ಹಿಂದೆ ಹೇಳಿದ್ವಿ ನೋಡ್ರಿ ನಾವು, ಉದ್ಗಮ ದೋಷ ಮತ್ತು ಉತ್ಪಾದನ ದೋಷ ಇದರಲ್ಲಿ ಬಂದಿದೆ ಪರಿಚಯದಲ್ಲಿ. ಆ ದೋಷಗಳಿಂದ ಅದು ಮುಕ್ತವಾಗಿರಬೇಕು. ಸಮಾರ್ಜನ್ ಆದಿ ಕ್ರಿಯಾ ವಿಹೀನ್ ಹೋ. ಸಮಾರ್ಜನ್ ಅಂತಂದ್ರೆ ಏನ ಹೇಳ್ರಿ? ಸಮಾರ್ಜನ್ ಆದಿ ಕ್ರಿಯೆಗಳು, ಸಂಸಾರಿಕ ಕ್ರಿಯೆಗಳು ಮಾಡುವಂತ ಆ ಕ್ರಿಯೆಗಳಿಂದ ದೂರವಾಗಿರಬೇಕು, ವಿಹೀನವಾಗಿರಬೇಕು. ಜನೋಂಕ ಅಗಮ್ಯ ಹೋ. ಅಲ್ಲಿ ಜನರು ಏನಿರಬೇಕು? ಅಗಮ್ಯವಾಗಿರ್ಬೇಕು ಆ ಜನರ ಸಹವಾಸ. ಅಲ್ಲಿ ಗೃಹಸ್ಥಂಕೆ ಸಂಸರ್ಗ ಸೇ ರಹಿತ ಹೋ. ಗೃಹಸ್ಥರ ಸಂಸರ್ಗದಿಂದ ರಹಿತರಾಗಿರಬೇಕು. ವಸತಿಕಾ ಚಾಯಿ. ಅಂತಹ ವಸತಿಗೆ ಏನಿರಬೇಕು? ಮುನಿಗಳಿಗಿರ್ಲಿಕ್ಕೆ ಯೋಗ್ಯವಾಗಿದೆ ಅಂತ ತಿಳ್ಕೊಳ್ಬೇಕಿಲ್ಲಿ. ಅರ್ಥ ಐತಿರಿ ಇದು? ಇಷ್ಟು ಇರ್ತಿತ್ತು ನೋಡ್ರಿ, ಎಲ್ಲ ಹಿಂಗೆಲ್ಲ ಇರ್ತಿತ್ತು ನೋಡ್ರಿ. ಇನ್ನು ಮುಂದೆ ಬಂದಿಲ್ರಿ, ಇನ್ನೂ ಭಾಳ ಬರ್ದೈತ್ರಿ ಮುಂದೆ. ಈಗ ಅಭಿ ತೋ ಟ್ರೈಲರ್ ಹೇ, ಪಿಕ್ಚರ್ ಅಭಿ ಬಹುತ್ ಬಾಕಿ ಹೇ. ಈಗೇನಿದೆ ಅದು? ಇದು ಬರೀ ಟ್ರೈಲರ್ ಇದೆ. ಇದು ಇನ್ನು ಪಿಕ್ಚರ್ ಇನ್ನೂ ಭಾಳ ದೊಡ್ಡದೈತೆ ನಮ್ಮ ಮುಂದೆ. ಈಗ ನಿಜವಲ್ಲೂ ಇದೆಲ್ಲ ಈಗ ಇಲ್ಲಿ ಅಡ್ವರ್ಟೈಸ್ ನಡೀತಿ. ಈಗ ಆ ಪಿಕ್ಚರ್ದ ಪ್ರಚಾರ ನಡೀತಿಲ್ಲ, ಇನ್ನೂ ಪಿಕ್ಚರ್ ಸ್ಟಾರ್ಟ್ ಆಗಿಲ್ಲ. ಮರಣಕಂಟಿಕೆದು ಭೂಮಿಕೆ ಹೇಳ್ತಾ ಇದಾರೆ ಇಲ್ಲಿ ಇನ್ನೂ ಅವರು. ಮರಣಕಂಟಿಕ ಇನ್ನೂ ಪ್ರಾರಂಭ ಆಗಿಲ್ಲ. ಮರಣಕಂಟಿಕೆ ಅದು ಭೂಮಿಕೆ ಮಾತ್ರ ಇಲ್ಲಿ ನಡೆದಿದೆ ಈಗ ಚರ್ಚೆಯಲ್ಲಿ. ಏನ್ರಿ ಮೇಡಮ್, ಏನು ಹೇಳ್ತಿದ್ರಿ? ಹೌದು ನೋಡ್ರಿ, ಆಹಾರ ಕೊಡಕಟ್ಟು ಬರೋದ ಹೋಗ್ಬಿಡೋದ ಕಡೆ. ಅದೊಂದು ದೊಡ್ಡ ಟೆನ್ಷನ್ ಆಗಿದೆ. ಅದಕ್ಕೆ ನೋಡ್ರಿ ಆಹಾರದ ದೊಡ್ಡ ಟೆನ್ಷನ್ ಅದು. ಈ ಮುನಿಗಳಿಗೆ ಅದು ಒಂದು ಇಲ್ಲ ಆಗ್ತಂದ್ರೆ ಭಗವಂತ ನಿಜವಾಗಲೂ ನಾನಂತೂ ಸತ್ಯ ಹೇಳ್ತೀನಿ, ಜನವಾನಿ ಮುಂದೆ ಕೂತಿದ್ದೀನಿ, ಪ್ರತಿದಿನ ಭಗವಂತನ ಮುಂದೆ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಗುರುಗಳು ಹೇಳಿಕೊಟ್ಟಿರ್ತಿದ್ದು ನನಗೆ. ಪ್ರತಿದಿನ ಭಾವನೆ ಮಾಡ್ತೀನಿ, ಹೇ ಭಗವಂತ, ಎಲ್ಲವನ್ನೂ ತ್ಯಾಗ ಮಾಡಿಸಿದೆ, ಇದೊಂದು ಆಹಾರ ಒಂದು ಯಾಕೆ ಇಟ್ಟಿಸಿದೆಯಪ್ಪ ನಮಗೆ, ಇದನ್ನು ಅಷ್ಟು ಬೇಗ ಬೇಗ ತ್ಯಾಗ ಮಾಡಿಸ್ಬಿಡು, ಎಲ್ಲರ ಸಹವಾಸದಿಂದ ದೂರ ಇದ್ದು ಬಿಡ್ತೀನಿ ಅಂತ ಆಗಿಬಿಡುತ್ತೆ ನಮಗೆ. ಹೌದಲ್ರಿ ಸಂಪತ್ತನ್ನ? ಖರೇನೆ ಹೇಳ್ತೀವಿ ನಾವು, ಸುಳ್ಳು ಹೇಳಂಗೇ ಇಲ್ಲ. ಭಾವಾರ್ಥದಲ್ಲಿ ಏನ್ ಹೇಳ್ತಾರಂದ್ರ, ನಾನ್ ನಿಮಗೋಸ್ಕರ ದೀಕ್ಷಾ ತಗೊಂಡಿಲ್ಲಪ್ಪ, ಧರ್ಮೋಪದೇಶ ಹೇಳೋದಕ್ಕೋಸ್ಕರ ಅಲ್ಲ. ನಾನು ಧರ್ಮೋಪದೇಶ ಹೇಳೋದಕ್ಕೋಸ್ಕರ ದೀಕ್ಷಾ ತಗೊಂಡಿಲ್ಲ. 2011ರಲ್ಲಿ ದೀಕ್ಷಾ ತಗೊಂಡೆ. 11, 12, 13, 14 ಇವು 4 ವರ್ಷ ಏನಿದೆಯಲ್ಲ, ಅದು ಇನ್ನೊಬ್ರಿಗೋಸ್ಕರನೇ ಕೊಟ್ಟಿದ್ದೀನಿ, ನನಗೋಸ್ಕರ ಏನೂ ಮಾಡ್ಕೊಳ್ಳಿಲ್ಲ. ಆದ್ರೆ 2015 ಹಿಡ್ಕೊಂಡು, ಅದು ಚಾತುರ್ಮಾಸ ಹಿಡ್ಕೊಂಡು ನನಗೋಸ್ಕರ ನಾನು ಪ್ರಾರಂಭ ಮಾಡ್ಕೊಂಡ್ಬಿಟ್ಟೆ. ನನಗೋಸ್ಕರ ನಾನು ಏನು ಮಾಡಬೇಕು, ಏನು ಸಾಧನೆ ಮಾಡಬೇಕು, ಎದಕ್ಕೋಸ್ಕರ ಮಾಡಬೇಕು, ಏನಕ್ಕೆ ದೀಕ್ಷಾ ತಗೊಂಡಿದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಷ್ಟು ದೊಡ್ಡ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ, ಬರೇ ಸಮಾಜ ಬರೇ ಸಮಾಜ ಬರೇ ಸಮಾಜ ಬರೇ ಸಮಾಜ ಅನ್ಕೋತ ಕೂತ್ಕೊಂಡು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀನಿ ನಾನು ಅಂತ ಅರಿವಾಗಿದ್ದೆ ನನಗೆ 2015 ಚಾತುರ್ಮಾಸದಲ್ಲಿ. ಯಾವ ಊರ್ಲಾಗಿತ್ತು ಹೇಳ್ರದು? ಎಲ್ಲಾಗಿತ್ತು? ಬೆಂಗಳೂರಲ್ಲಿ ಆಗಿತ್ತದು. ಇಲ್ಲಿಗೆ ಬಂದಿದ್ದೆ ನೋಡ್ರಿ ಅವಾಗ. ಎಲ್ಲ ಸುತ್ತಕೊಂಡು ಇಲ್ಲಿಗೆ ಬಂದಿದ್ದೆ. ನಿಜವಾಗ್ಲೂ ಅರಿವಾಗಿದ್ದೆ ನನಗೆ ಇಲ್ಲಿ, ಅರಿವಾಗಿದ್ದೆ ಇಲ್ಲಿ. ಅಮ್ಮ ಮೇಡಮ್, ನನಗೆ ನಾನು ದೀಕ್ಷಾ ಏನಕ್ಕೆ ತಗೊಂಡಿದ್ದೀನಿ, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾಡಬೇಕು, ನಿಜವಾಗ್ಲೂ ನನಗೆ 2015 ಚಾತುರ್ಮಾಸ ತನಕ ಬರೇ ನಂದು ಹುಚ್ಚರ ತರಾನೇ ಇತ್ತು. ಹುಚ್ಚರಾಟ, ಬರೇ ಹುಡುಗಾಟ. ನಿಜವಾಗ್ಲೂ ಹೇಳ್ತೀನಿ, ಬರೇ ಹುಡುಗಾಟ. ಬರೇ ಜನ ಸೇರಿಸಿದೆ, ಹುಡುಗರನ್ನು ಸೇರಿಸಿದೆ, ಪ್ರಭಾವನೆ ಮಾಡಿದೆ, ಪ್ರವಚನ ಜೋರಾಗಿ ಮಾಡಿದೆ, ಆ ಕಾರ್ಯಕ್ರಮ ಮಾಡಿದೆ, ಈ ಕಾರ್ಯಕ್ರಮ ಮಾಡಿದೆ, ಹಾಡುಗಳನ್ನ ಹೇಳಿದೆ, ಹಾಡು ಹೇಳಿ ಜನರನ್ನ ಮೋಹಿತ ಮಾಡಿದೆ, ಎಲ್ಲ ಇಂಥದೇ ಮಾಡಿದೆ. ಬರೇ 4 ವರ್ಷ, ಬರೇ 4 ವರ್ಷ ಇಂಥದೇ ಮಾಡಿದೆ. ಆವಾಗ ಜ್ಞಾನೋದಯ ಆಯ್ತು ಇಲ್ಲಿ. ನಿಮ್ಮ ಸಹವಾಸಕ್ಕೆ ಬಂದಾಗ ಜ್ಞಾನೋದಯ ಆಯ್ತಿಲ್ಲ ನಂಗೆ, ಬೆಂಗಳೂರದವ್ರ ಸಹವಾಸಕ್ಕೆ ಬಂದಾಗ. ಅಯೋಗ ಕೇವಲಿಗಳು ಇದ್ರೂ ಸಹ ಅಯೋಗ ಮತ್ತು ಸಯೋಗ ಅಂತ 2 ಪ್ರಕಾರದ ಬರುತ್ತೆ ಇಲ್ಲಿ. 13ನೇ ಗುಣಸ್ಥಾನದಲ್ಲಿರೋದು ಅಯೋಗ ಕೇವಲಿ, 14ನೇ ಗುಣಸ್ಥಾನದ 13ನೇ ಗುಣಸ್ಥಾನದಲ್ಲಿರೋದು ಸಯೋಗ ಕೇವಲಿ. ಮತ್ತೆ ಫೋನ್ ಒಗದ್ ಬಿಟ್ರೆ ಕಡೆ ಎಲ್ಲ ಹೊರಗೆ ಬೆಸಾಟ ಕಡೆ. ಏನ್ ಹೇಳ್ತಿದ್ದೆ ನಾನು? ಅಯೋಗ ಕೇವಲಿ ಮತ್ತು ಸಯೋಗ ಕೇವಲಿ 13ನೇ ಗುಣಸ್ಥಾನದಲ್ಲಿ ಓ ಮೇಡಮ್ ಕೇಳಿ, ನಿಮಗೋಸ್ಕರ ಹೇಳ್ಕತ್ತೇನೆ. ಸಯೋಗ ಕೇವಲಿ ಅಂತಂದ್ರೆ 13ನೇ ಗುಣಸ್ಥಾನ.
ಅಯೋಗ ಕೇವಲ ಅಂತಂದ್ರೆ 14ನೇ ಗುಣಸ್ಥಾನ. ಅದು ಅದರ ನಂತರ ಗುಣಸ್ಥಾನಾತೀತ ಆಗ್ಬಿಡ್ತಾರೆ ಅವರು. ಯಾವುದು ಗುಣಸ್ಥಾನ ಇರಲ್ಲ ಅವ್ರಿಗೆ ಅವಾಗ. ಆ ರೀತಿ ಸಯೋಗ ಕೇವಲಿ ಅವಸ್ಥೆಯಲ್ಲಿರುವಾಗ, ಅರ್ಹಂತ ಅವಸ್ಥೆಯಲ್ಲಿರುವಾಗ ಅವರು ಪ್ರವಚನ ಹೇಳ್ತಿರ್ತಾರೆ, ಉಪದೇಶ ಹೇಳ್ತಿರಂತ ನಾವು ಭಾವನೆ ಇಟ್ಕೊಳ್ತೀವಿ. ಆದರೆ ಅವರು ಪ್ರವಚನ ಸ್ವೇಚ್ಛಾಪೂರ್ವಕ ಹೇಳ್ತಿರಲ್ಲ, ಸ್ವೇಚ್ಛೆಯಿಂದ ಅವರು ಪ್ರವಚನ ಹೇಳ್ತಿರಲ್ಲ, ಸ್ವೇಚ್ಛೆಯಿಂದ ಅವರು ಉಪದೇಶ ಹೇಳ್ತಿರಲ್ಲ. ಅವರು ಬಾಯಿಂದ, ಈ ಮುಖದಿಂದ ಪ್ರವಚನ ಹೇಳಲ್ಲ ಅವರು, ಈ ಬಾಯಿಂದ ಈ ನಾಲಿಗೆಯಿಂದ ಪ್ರವಚನ ಹೇಳಲ್ಲ ಅವರು ಪ್ರವಚನ ಸಂಪೂರ್ಣ ಸರ್ವಾಂಗದಿಂದ ಬರ್ತಾ ಇರುತ್ತೆ. ಅದು ಅವರು ಧ್ಯಾನ ಮುದ್ರೆ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರ ಮಾತ್ರ. ಆ ಸಂಪೂರ್ಣ ಸರ್ವಾಂಗದಿಂದ ಓಂ ಅನ್ನುವಂಥ ಆ ಶಬ್ದದ ಮೂಲಕ ಸಂಪೂರ್ಣ ಸರ್ವಾಂಗದಿಂದ ಅದು ಶಬ್ದ ಲಹರಿಗಳು ಹೊರಗಡೆ ಬರ್ತಿರ್ತಾವ. ಆ ಲಹರಿಗಳನ್ನ ಕ್ಯಾಚ್ ಮಾಡ್ಕೊಳ್ತಾರ ಅವರು ಗಣಧರ ಪರಮೇಷ್ಠಿಗಳು. ಗಣಧರ ಪರಮೇಷ್ಠಿಗಳು ನಮಗೆ ಸ್ಪಷ್ಟೀಕರಣ ಮಾಡಿ ಹೇಳ್ತಾರ. ಇಷ್ಟೇ, ಭಗವಂತರು ನಮಗೆ ಉಪದೇಶ ಕೊಟ್ಟಿಲ್ಲ. ಅರ್ಥ ಆಯ್ತಾ? ನೋಡ್ರಿ, ಹಿಂಗೆ ಐತಿ ನೋಡ್ರಿ. ಇಲ್ಲ, ಇಲ್ಲಿ ನಡೆದಿತ್ತು ವಿಷಯ ವಸತಿಕ. ಅದು ವಸತಿಕಾದ ವಿಷಯ ನಡೆದಾಗ ಇಲ್ಲಿ ಹೇಳ್ತಾರ ಭಾವಾರ್ಥ. ವಸತಿಕ ಉದ್ದಿಷ್ಟ ಆದಿ ದೋಷೋं से रहित होनी चाहिए. ಹೇಗಿರ್ಬೇಕಂತ ಹೇಳಿದ್ರು ಲಕ್ಷ್ಮಿ ಅಕ್ಕ ಇಲ್ಲಿ? ಉದ್ದಿಷ್ಟ ಆದಿ ದೋಷಗಳಿಂದ ರಹಿತವಾಗಿರ್ಬೇಕು. ಜೈಸೆ, ಹೇಗೆ ಅಂತ ಪ್ರಶ್ನೆ ಬಂದಾಗ, ಜೈಸೆ ಆಹಾರ ಕೆ ಉದ್ಗಮ ಉತ್ಪಾದನ ಆದಿ ದೋಷ ಹೋತೆ ಹೈ. ಆಹಾರದಲ್ಲಿ ಯಾವ ರೀತಿ ಉದ್ಗಮ ಮತ್ತು ಉತ್ಪಾದನ ದೋಷಗಳಾಗ್ತಾವ होते हैं, और उन दोषों से और उन दोषों से रहित आहार को साधुजन ग्रहण करते हैं. ಆ ದೋಷಗಳಿಂದ ರಹಿತವಾಗಿ ಸಾಧುಗಳು ಆಹಾರವನ್ನು ಗ್ರಹಣೆ ಮಾಡ್ತಿರ್ತಾರ. ಜೋ ದೋಷ ಗ್ರಹಕ್ಕೆ ಆಧೀನ ಹೇ, ಯಾವ ದೋಷಗಳು ಗೃಹಸ್ಥನ ಆಧೀನವಾಗಿದಾವ ಅದಕ್ಕೆ ಉದ್ಗಮ ದೋಷ ಹೇ. ಅದಕ್ಕೆ ಯಾವ ದೋಷ ಅಂತ ಹೇಳ್ತಾರ? ಉದ್ಗಮ ದೋಷ ಹೇ. साधु द्वारा उत्पन्न कराया जाता है वह उत्पादन दोष है. ಸಾಧುಗಳಿಂದ, ಸಾಧುಗಳ ನಿಮಿತ್ತದಿಂದ ಉತ್ಪನ್ನ ಮಾಡ್ತೇವೆ ನಾವು ಆ ದೋಷಗಳನ್ನ, ಅದಕ್ಕೆ ಉತ್ಪಾದನ ದೋಷ ಅಂತ ಹೇಳ್ತಾರ. ಏಷನಾ ಆದಿ दोषों का तथा इन दोषों का सविस्तार वर्णन भगवती आराधना टीका में वहां से जान लेना चाहिए. ಇದರದ್ದು ಮತ್ತೆ ನಿಮಗೆ ಸವಿಸ್ತಾರವಾದ ಚರ್ಚೆ ಮಾಡಬೇಕಾಗಿತ್ತಂದ್ರೆ, ಸವಿಸ್ತರವಾಗಿ ತಿಳ್ಕೊಳ್ಬೇಕಾಗಿತ್ತಂತಂದ್ರ ಭಗವತಿ ಆರಾಧನಾ ಗ್ರಂಥದಲ್ಲಿ ಆ ಟೀಕೆಯಲ್ಲಿ ಇದನ್ನ ಬಹಳ ಚಂದವಾಗಿ ಹೇಳಿದಾರ. ಅಲ್ಲಿ ನೀವೇನ್ ಮಾಡಿ ಓದ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳಿದ್ರು ಅವ್ರು. ಇಲ್ಲಿ ನಾನು ಇಲ್ಲಿ ಸಂಕ್ಷಿಪ್ತದಲ್ಲೇ ಹೇಳ್ತೀನಿ. ನಾನು ನಿಮಗೆ ಮಸ್ತೆ ಬಹಳ ಜಾಸ್ತಿ ವಿಸ್ತಾರವಾಗಬೇಕಾಗಿತ್ತಂತಂದ್ರ ಆ ಭಗವತಿ ಆರಾಧನಾ ಪುಸ್ತಕ ಓದರಿ ಅಂತ ಹೇಳ್ತಾರೆ. ನೋಡ್ರಿ, ಪುಸ್ತಕ ಓದುವಂತ ರುಚಿ ಹಚ್ಚಿಬಿಡ್ತಾರೆ ಇಲ್ಲ ಅವರು ಈ ರೀತಿ. ವಿವಿಕ್ತ ವಸತಿಕಾ ಕೋನ್ಸಿ ಹೇ ಯಹ ಬತಾತೆ ಹೇ. ಇನ್ನು ವಿವಿಕ್ತ ವಸತಿಕ ಯಾವಿದಾವ, ಹೇಗಿರ್ತಾವ ಅದನ್ನ ಇಲ್ಲಿ ಹೇಳ್ತಾರ. ಶೂನ್ಯ ಗ್ರಹ, ಪ್ರಥಮ ಯಾವುದು? ಶೂನ್ಯ ಗ್ರಹ. ಶಿಲಾಗ್ರಹ ಎರಡನೇದು, ಶಿಲಾಗ್ರಹ ಮೂರನೇದು, ವೃಕ್ಷಿಕೆ ಕೋಟರ್, ವೃಕ್ಷದ ಕೋಠರ. ಆಮೇಲೆ ಗುಫಾ ಆದಿ ಜೋ ಕಿ ಸ್ವಾಧ್ಯಾಯ और ಧ್ಯಾನ ಕಿ ವೃದ್ಧಿ ಕಾರಕ ಹೈ. ಇವೆಲ್ಲ ಏನಿದಾವ? ಸ್ವಾಧ್ಯಾಯ ಮತ್ತು ಧ್ಯಾನಕ್ಕೆ ವೃದ್ಧಿಕಾರಕ ಇದಾವ. ವಹ ವಿವಿಕ್ತ ವಸತಿಕಾ ಹೇ. ಅದಕ್ಕೆ ಏನ್ ಹೇಳ್ತಾರ? ವಿವಿಕ್ತ ವಸತಿಕಾ ಕಹಲಾತಿ ಹೇ. ಅದಕ್ಕೆ ವಿವಿಕ್ತ ವಸತಿಕಾ ಅಂತ ಇಲ್ಲಿ ಹೇಳ್ತಾರ. ಅಯೋಗ್ಯ ಲೋಗೋಂಕ ಸಂಸರ್ಗ, ಏನ್ ಹೇಳಿದ್ರಲ್ಲಿ? ಅಯೋಗ್ಯ ಜನರ ಸಂಸರ್ಗ, ರಾಡ, ಕಲಹ ಶಬ್ದ, ಕಲಹ आदि समाधान शांति को नष्ट करने वाले दोष. ಆ ಮುನಿಗಳಿಗೆ ಶಾಂತಿ, ಧ್ಯಾನ, ಸಾಮಾಯಿಕ ಸ್ವಾಧ್ಯಾಯ, ತಪ, ಸಾಧನೆ ಮಾಡ್ಲಿಕ್ಕೆ ಇವೆಲ್ಲ ಏನಿದಾವ ದೋಷಗಳಿದಾವ. ಅವೆಲ್ಲ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಇವು ತೊಂದರೆ ಕೊಡ್ತಿರ್ತಾವ. ಕಲಹಕಾರಕ ಶಬ್ದಗಳು, ಆಮೇಲೆ ಜಗಳಗಳು, ಆಮೇಲೆ ಅಯೋಗ್ಯ ಜನರ ಸಂಸರ್ಗದಿಂದ ಇವ್ಯಾವುದೂ ಸಾಧುಗಳಿಗೆ ಧ್ಯಾನ ಅಧ್ಯಯನದಲ್ಲಿ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಅಂತಹ ನಷ್ಟಕರಣೆ, ಸಮಾಧಾನ ಮತ್ತು ಶಾಂತಿ ನಷ್ಟ ಮಾಡುವಂತ ದೋಷ ಅವಿವಿಕ್ತ ವಸತಿಕಾ ಮೇ ರಹನೆ ಸೇ ಆತೆ ಹೇ. ಅವಿವಿಕ್ತ ವಸತಿಕೆಯಲ್ಲಿ ನಿಂತಾಗ ಇವೆಲ್ಲ ಏನಾಗ್ತಿರ್ತಾವ? ಅಲ್ಲಿ ನಿಮ್ಮ ದೋಷಗಳಾಗ್ತಿರ್ತಾವ. ನಿಮ್ಗೆ ಸಮಾಧಾನ ಸಿಗುವುದಿಲ್ಲ, ಶಾಂತಿ ಸಿಗುವುದಿಲ್ಲ, ಸ್ವಾಧ್ಯಾಯ ಮಾಡ್ಲಿಕ್ಕೆ, ಧ್ಯಾನ ಮಾಡ್ಲಿಕ್ಕೆ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಅಂತಹ ಸ್ಥಾನದಲ್ಲಿ ನಾವೇನ ಮಾಡಬಾರ್ದು? ವಸತಿ ಆದಿ ಅಲ್ಲಿ ಇರ್ಕೊಳ್ಳೋದಾದಿ ನಾವು ಮಾಡಬಾರ್ದು ಅಂತ ಹೇಳ್ತಾರಲ್ಲಿ. प्राभार अकृत्रिम बाग
देवता ग्रह आदि में निवास करने वाले साधु के अखंड समाधान शांति होती है ಅಂದ್ರೆ ಅಂತ ಸ್ಥಾನದಲ್ಲಿ ಹೋಗಿ ನಿಂತ್ಕೊಂಡ್ರಂತಂದ್ರೆ ಅವ್ರಿಗೆ ಏನಾಗುತ್ತೆ ಅಖಂಡವಾಗಿ ಶಾಂತಿ ಮತ್ತು ಸಮಾಧಾನದಲ್ಲಿ ಪ್ರಾಪ್ತವಾಗ್ತಾ ಇರುತ್ತೆ ಅಂತ ತಿಳ್ಕೊಳ್ಬೇಕು ಇಲ್ಲಿ ದೇವತಾ ಗ್ರಹ ಆದಿದಲ್ಲಿ ಅಂತ ಹೇಳ್ತಾರೆ ಇಲ್ಲಿ ಅದನ್ನ ಯಾರು ತಯಾರಿಸಿರುವುದಿಲ್ಲ ಅವ ಅಕೃತ್ರಿಮವಾಗಿರ್ತಾವ ಅವು ಆಟೋಮೆಟಿಕ್ ತಯಾರಾಗಿರ್ತಾವ ಅಂತ ಸ್ಥಾನದಲ್ಲಿ ಅಂತ ಹೇಳ್ತಾರೆ ಅಲ್ಲಿ इस प्रकार विविक्त वसति में रहने से शुद्ध प्रवृत्ति द्वारा ध्यान में एकाग्रता आती है ಈ ಪ್ರಕಾರ ವಿವಿಕ್ತ ವಸತಿಯಲ್ಲಿ ನಾವು ಇಟ್ಕೊಂಡ್ರೆ ಶುದ್ಧ ಪ್ರವೃತ್ತಿಯಿಂದ ನಮ್ಮ ಧ್ಯಾನದಲ್ಲಿ ಏಕಾಗ್ರತೆ ಸಿಗುತ್ತದೆ ತಥಾ 5 ಸಮಿತಿಯ ಫಲತಿ 5 ಪ್ರಕಾರದ ಸಮಿತಿಗಳಿದಾವೆ ಎಷ್ಟು ಪ್ರಕಾರದು ಯಾವ್ಯಾವ್ದು ಹೇಳ್ತೀರಾ ಲಕ್ಷ್ಮೀಕ ಹೇಳ್ರಿ ಪೂರ್ತಿ ಹೇಳ್ಬೇಕಪ್ಪ वीर्या समिति भाषा समिति आदान निक्षेपण समिति विविक्त शय्या ದಿನದ ಮರ್ತು ಬಿಟ್ರಿ ದಿನ ಮಾಡ್ತೀರಿ ಅದನ್ನ ಮಾಡಿಸ್ತೀರಿ ಇಲ್ಲಿ ಇವಾಗಲೇ ಒಂದು 5 ನಿಮಿಷ ಆಗಿರಲಿಕ್ಕೆ ಹೇಳಿದೀನಿ ನಾನು ಇವಾಗ ಅದನ್ನ ಏಷಣಾ ಸಮಿತಿ ಆದಾನ ನಿಕ್ಷೇಪಣ ಸಮಿತಿ ಮತ್ತು ಉತ್ಸರ್ಗ ಸಮಿತಿ ಹೀಗೆ 5 ಸಮಿತಿಗಳಿದಾವ ಈ ಸಮಿತಿಯ ಪಾಲನೆ ಕೂಡ ಅಲ್ಲಿ ಆಗ್ತಾ ಇರುತ್ತೆ 3 गुप्तियां सिद्ध होती है 3 गुप्तिಗಳು सिद्धि आगते ಅಲ್ಲಿ ಆಮೇಲೆ इस तरह वह साधु अपने हित में उद्यमशील हो जाता ಈ ರೀತಿಯ ಸಾಧುಗಳು ತನ್ನ ಹಿತದಲ್ಲಿ ಉದ್ಯಮಶೀಲರಾಗಿರ್ತಾರ ಅಂತ ತಿಳ್ಕೊಳ್ಳಬೇಕು जो साधु अशुभ मन वचन काय से संवृत्त नहीं है अर्थात गुप्ति का पालन नहीं है वह षष्टोपवास बेला अष्टोपवास तेला आदि तप द्वारा जितना कर्म नष्ट करता है उतना कर्म संवृत्त हुआ अर्थात मनोगुप्ति आदि युक्त हुआ अंतर मुहूर्त में नष्ट कर देता है ಷಷ್ಟೋಪವಾಸ ಬೇಲ ಮತ್ತೆ ಅಷ್ಟೋಪವಾಸ ತೇಲ ಅಂತ ಈ ಪ್ರಕಾರ ಬರ್ತವೆ ನೀವು ಇಷ್ಟೆಲ್ಲ ಉಪವಾಸ ಮಾಡಿದಾಗ ಏನು ಕರ್ಮಗಳು ನಿರ್ಜರೆ ಮಾಡ್ತೀರಾ ಆ ಕರ್ಮಗಳ ನಿರ್ಜರೆ ಮಾತ್ರ ಮನೋಗುಪ್ತಿ ಧಾರಣೆ ಮಾಡಿಕೊಂಡಿರುವಂತ ವಚನಗುಪ್ತಿ ಧಾರಣೆ ಮಾಡಿಕೊಂಡಿರುವಂತ ಕಾಯಗುಪ್ತಿ ಧಾರಣೆ ಮಾಡಿಕೊಂಡಿರುವಂತ ಈ 3 ಗುಪ್ತಿಗಳನ್ನ ಧಾರಣೆ ಮಾಡಿಕೊಂಡಿರುವಂತ ಜೀವ ಆ ವ್ಯಕ್ತಿ ಆ ಸಾಧಕರು ಅಂತರ ಮುಹೂರ್ತದಲ್ಲಿ ಅಷ್ಟು ಕರ್ಮಗಳನ್ನ ಏನ್ ಮಾಡ್ತಾರ नाशा मारतर इस प्रकार गुप्ति की भावना करता हुआ तप द्वारा जिसने मन को स्थिर कर लिया है यारो मनसन्नु स्थिर माड्कोंबिट्टिदार स्थिर कर लिया है वह साधु अप्रशस्त परिणामों को नष्ट करता हुआ सतत चारित्र में प्रयत्नशील होता है सतत और इतरलिर्तारा ಚಾರಿತ್ರದಲ್ಲಿ ಪ್ರಯತ್ನಶೀಲರಾಗಿರ್ತಾರ ಅಶುಭ ಪ್ರವೃತ್ತಿಗಳನ್ನ ನಾಶ ಮಾಡ್ತಾರ ಅಶುಭ ಪ್ರವೃತ್ತಿಯಿಂದ ಅವರು ದೂರ ಉಳ್ಕೊಂಡು ತನ್ನ ಚಾರಿತ್ರದಲ್ಲಿ ಅವರು ಪ್ರಯತ್ನಶೀಲರಾಗಿರ್ತಾರ ಅಂತ ತಿಳ್ಕೊಳ್ಬೇಕು ಇಲ್ಲಿ वास्तव में बाह्य तप वह है जिससे मन दूषित नहीं होता है ವಾಸ್ತವದಲ್ಲಿ ಬಾಹ್ಯ ತಪ ಯಾವುದು ಅಂತಂದ್ರ ಇದರಿಂದ ಮನಸ್ಸು ದೂಷಿತ ಆಗುವುದಿಲ್ಲ अर्थात उतना बाह्य तप श्रेष्ठ है जितना तप करने पर मन में क्लेश नहीं होता तप ಮಾಡೋದರಲ್ಲಿ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಕ್ಲೇಶ ಆಗಬಾರದು ಅದಕ್ಕೆ ಬಾಹ್ಯ ತಪ ಅಂತ ಅನ್ಕೊಳ್ಬೇಕು वह तप श्रेष्ठ है जिससे योग आतापन आदि या ध्यान कम नहीं होता आ तपದಿಂದ ಏನಾಗಬಾರದು ಯೋಗ ಮನೋಯೋಗ ವಚನ ಯೋಗ ಕಾಯ ಯೋಗ ಆಮೇಲೆ ಆತಾಪನ ಆದಿ ಏನಿದಾವ ಧ್ಯಾನಗಳಿದಾವ ಈ ಧ್ಯಾನಗಳು ಏನಾಗುತ್ತೆ ಸಿದ್ಧಿ ಆಗ್ತಾ ಇರುತ್ತೆ ಅದು ಕಡಿಮೆ ಆಗುವುದಿಲ್ಲ ಜಿಸ್ಸೆ ಶ್ರದ್ಧಾ ಬನಿ रहती है ಅದರಿಂದ ಶ್ರದ್ಧೆ ಏನಾಗುತ್ತೆ कायमವಾಗಿರುತ್ತೆ ನಮ್ಮ ಹತ್ರ ಬಾಹ್ಯ ತಪ द्वारा सर्व ಸುಖೀಪನ ನಿರಸ್ತ हो जाता है ಬಾಹ್ಯ ತಪಗಳನ್ನ ಮಾಡೋದ್ರಿಂದ ಏನಾಗುತ್ತೆ ಎಷ್ಟು ಸುಖ ಕೊಡುವಂತ ಏನು ವಸ್ತು ಸಾಮಗ್ರಿಗಳಿದಾವ ಅದರಿಂದ ನಾವು ಏನಾಗ್ತೀವಿ ವಿರಕ್ತರಾಗ್ತೀವಿ ಶರೀರ ಭಲಿ ಪ್ರಕಾರ ಕೃಷ್ हो जाता है ಶರೀರ ಏನಾಗುತ್ತೆ ಕೃಶವಾಗಿ ಬಿಡುತ್ತೆ ಒಳ್ಳೆ ರೀತಿಯಿಂದ ಸಮೀಚೀನ ಪೂರ್ವಕ और अपने आत्मा को संसार भीरुता रूप संवेग में स्थापित किया जाता है मतलब ನಮ್ಮ ಆತ್ಮನನ್ನು ಈ ಸಂಸಾರ ಭೀರುತಾ ರೂಪ ಸಂವೇಗ ಭಾವದಲ್ಲಿ ಸಂಸಾರದಿಂದ ಭಯ ಪಡ್ತಾ ಸಂವೇಗ ಭಾವದಲ್ಲಿ ನಾವು ಸ್ಥಾಪಿತ ಮಾಡ್ಕೊಂಡ್ಬಿಡ್ತೀವಿ ಸಂಸಾರದ ಭಯ ಐತಿಲ್ಲ ನಮಗ ಯಾರಿಗೆ ಐತಿ ಹೇಳ್ರಿ ಸಂಸಾರದ ಭಯ ಸಂಸಾರ ಬಗ್ಗೆ ಭಯ ಇಲ್ವಾ ನಿಮಗೆ ಐತಿಲ್ರಿ ಜಯಂತಿಯಮ್ಮ ಸಂಸಾರದ ಬಗ್ಗೆ ಭಯ ಐತಿಲ್ರಿ
ಸಂಸಾರದಲ್ಲಿ ಆಗುವಂತ ಕೆಲವೊಂದು ಕುಕೃತ್ಯಗಳಿದಾವ. ಆ ಕುಕೃತ್ಯದಿಂದ ನಾನು ಮತ್ತೆ ಎಷ್ಟು ಅನಾದಿ ಕಾಲ ತನಕ ಅನಂತ ಕಾಲ ತನಕ ಮತ್ತೆ ಸಂಸಾರದಲ್ಲಿ ಉಳಿಬೇಕು ಅಂತ ಸಂಸಾರದ ಕ್ರಿಯೆಗಳ ಬಗ್ಗೆ ನಿಮಗೆ ಭಯ ಐತೋ ಇಲ್ಲ? ಏತಿದ್ರೆ ಏನ್ ಮಾಡ್ಬೇಕು ಹೇಳ್ರಿ? ಏನ್ ಮಾಡ್ಬೇಕ್ರಿ? ಯಾರನ್ನ ಬಿಡ್ಬೇಕು? ಸಂಸಾರ ಬಿಡಬೇಕು. ಮಹಾರಾಜರ 4 ತಿಂಗಳು ಆದ ನಂತರ ನಿಮ್ಮನ್ನ ಓದ್ಬಿಟ್ಟು ಬರ್ತೀವಿ ನಾವು ಹೊರಗಡೆ. ನಿಮ್ಮನ್ನ ಬೆಂಗಳೂರು ಹೊರಗಡೆ ಓದ್ ಬಿಡ್ತೀವಿ. ಆಮೇಲೆ ನೀವು ಹೋರ ಕಡೆ ಏನಾರ ಮಾಡ್ಕೊಡ್ರಿ ಕಡೆ. ಬಿಡ್ಬೇಕ ಮಹಾರಾಜರನ್ನ ಬಿಡ್ಬೇಕ. ಹೌದಲ್ರಿ ಮೇಡಮ್? ಯಾರನ್ನ ಬಿಡ್ಬೇಕ್ರಿ? ಯಾವಾಗ? ಆದಷ್ಟು ಬೇಗ. ನೋಡೋಣ ಎಷ್ಟು ಬೇಗ. ಬಾಹ್ಯ ತಪ್ಪದವರ ನಿನ್ನೆ ನೋಡ್ರಿ, ನಿನ್ನೆ ಬೆಳಗ್ಗೆ ಹೋಗಿದ್ದೀವಿ, ಹೋಗಿ ಅಲ್ಲಿ ಹೇಳಿ ಬಂದಿವಿ, ಉಪದೇಶ ಕೊಟ್ಟಿದ್ದೀವಿ, ನಾವು ಕೊಟ್ಟು ಹೊರಗಡೆ ಬಂದ್ವಿ. ಇವತ್ತು ಕೊನೆ ದಿವಸ ಆಗಬಹುದು, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ತನಕ ಮುಗಿಯುತ್ತಪ್ಪ ಅಂತ ಹೇಳಿ ಬಂದ್ವಿ. ನಿನ್ನೆ ಸಂಜೆ 4 ಗಂಟೆಗೆ ಅಂದ್ರೆ ಅದು ಸಮಾಧಿ ಆಯಿತು. ಅದು ಉತ್ಕೃಷ್ಟ ಸಮಾಧಿ ಅಂತ ಅನ್ಕೊಳ್ಬೇಕು ನಾವು. ಸಮಾಧಾನ ಪೂರ್ವಕ, ಆರ್ತ ರೌದ್ರ ಧ್ಯಾನ ಇಲ್ಲ, ಸ್ವಲ್ಪನೂ ವಿಕಾರಕ್ತ ಭಾವ ಇಲ್ಲ, ಪರಿಣಾಮ ಆರ್ತ ರೌದ್ರ ಪರಿಣಾಮ ಇಲ್ಲ, ಶುಭ ರೀತಿಯಿಂದ ಶಾಂತವಾಗಿ ಅರಹಂತ ಸಿದ್ಧ ಅಂತ ಶಬ್ದದ ಸ್ಮರಣೆ ಮಾಡ್ಕೊಂತ, ಶಬ್ದದ ಕೇಳ್ಕೊಂತ ಆ ಜೀವ ತನ್ನ ಜೀವವನ್ನು ಬಿಟ್ಟು, ಈ ಶರೀರವನ್ನು ಬಿಟ್ಟು ಪಾರಾಯ್ತು ಇಲ್ಲಿಂದ. ಈ ಪುಣ್ಯದ ಭಾವನೆ ನಮ್ಗೆಲ್ಲರಿಗೂ ಸಿಗಬೇಕು ಅನ್ನೋಂಥ ಭಾವನೆ ಇಟ್ಕೊಳ್ಬೇಕು ನಾವು. ಇಂಥ ಪರಿಣಾಮ, ಇಂಥ ಭಾವನೆ, ಇಂಥ ಶುಭ ಪರಿಣಾಮಗಳು, ಆ ಪರಿಣಾಮದಿಂದ ಮರಣ ಆಗಬೇಕಾದ್ರೂ ಕೂಡ ಬಹಳ ಪುಣ್ಯ ಬೇಕು, ಬಹಳ ಪುಣ್ಯ ಬೇಕದು. ಸಾಮಾನ್ಯದವ್ರಿಗೆ ಎಲ್ರಿಗೂ ಸಿಗಲ್ಲ. ಮುಖ್ಯವಾಗಿ ನಿನ್ನೆ ವಿಶೇಷತೆ ಏನಂತಂದ್ರೆ, ನಿನ್ನೆ ಏನು ವಿಶೇಷ ಅಂತಂದ್ರೆ, ಅವ್ರಿಗೆ ಕರೆಕ್ಟಾಗಿ ನಿನ್ನೆ 80 ವರ್ಷ ಆಯಿತು. ನಿನ್ನೆನೆ ಅವ್ರದ್ದು ಜನ್ಮ ದಿವಸ, ನಿನ್ನೆನೆ ಅವ್ರದ್ದು ಜನ್ಮ ದಿವಸ, ಮತ್ತು ನಿನ್ನೆನೆ ಅವ್ರದ್ದು ಮರಣ ದಿವಸ. ನಾವು ಫಸ್ಟ್ ದಿವಸ ಹೋಗಿದ್ದೀವಿ, ಅವಾಗ ಫಸ್ಟ್ ಅಲ್ಲ 2ನೇ ದಿವಸ ಹೋದಾಗ, 2ನೇ ಸರ್ತಿ ಹೋದಾಗ ನಮಗೆ ಬುಕ್ ಮೇಲೆ ಬರೆದು ತೋರಿಸಿದ್ರು ಅವರು. ನಿಮಗೆ ಮತ್ತೇನು ಆಸೆ ಇದೆ ಅಂತ ಕೇಳಿದಾಗ ಏನಂತ ಬರ್ದಿದ್ರು ಅಂತಂದ್ರೆ, ಬುಕ್ ಮೇಲೆ ನನಗೆ 3 ಅಥವಾ 4 ದಿವಸ ಮಹಾರಾಜರ ಡೈಲಿ ದರ್ಶನ ಆಗಬೇಕಂತ. ಏನ್ ಭಾವನೆ ಅವ್ರು ಬರೆದಿಟ್ಟಿದ್ದಾರೆ ಅಲ್ಲಿ ಬುಕ್ಕಲ್ಲಿ. ಅದು ಅವ್ರು ಖುದ್ದು ಅವ್ರ ಹ್ಯಾಂಡ್ ರೈಟಿಂಗ್ ಇದಾವ. ಅವ್ರು ಖುದ್ದಾಗ ಅವರೇ ತನ್ನ ಕೈಯಿಂದ ಬರೆದಿದ್ದಾರೆ. ನಿಮಗೆ ಮತ್ತೇನೇನು ಆಸೆ ಇದೆ ಅಂತ ಕೇಳಿದಾಗ ಅವ್ರು ಅದರಲ್ಲಿ ಬರೆದಿಟ್ಟಿದ್ದಾರೆ ಏನಂತಂದ್ರೆ, 3-4 ದಿವಸ ನನಗೆ ಮಹಾರಾಜರ ದರ್ಶನ ಆಗಬೇಕು, ನನಗೆ ಬೇರೆ ಏನೂ ಬೇಡ, ನನಗೆ ಏನೂ ಬೇಡ ಬೇರೆ ಅಂತ. ಆ ಪೆನ್ನಿಂದ ಅವರು ಬರೆಯುವಾಗ ನನಗೆ ಒಳಗಡೆ ರೋಮಾಂಚ ಆಗ್ತಾ ಇತ್ತು, ಒಳಗಡೆ ನನ್ನ ನೋವು ಆಗ್ತಾ ಇತ್ತು. ನನಗೆ ಆ ಜೀವ ಕೊನೆ ಸಮಯದಲ್ಲಿ ಎಷ್ಟು ನೋವು ಇಟ್ಟುಕೊಂಡು, ಒಳಗಡೆ ಆ ಭಯಂಕರ ಕ್ಯಾನ್ಸರ್ ನೋವು ಅಂದ್ರೆ ಸಾಮಾನ್ಯ ನೋವಿರಲ್ಲ ಅದು. ಆ ಕ್ಯಾನ್ಸರ್ ನೋವು ಇಟ್ಟುಕೊಂಡು, ಅಷ್ಟಂತ ಭಯಂಕರವಾದ ರೋಗ ಇಟ್ಟುಕೊಂಡು ಸಹ ಆ ಜೀವ ಕೊನೆಯದಾಗಿ ಭಾವನೆ ಮಾಡ್ತಾ ಇದೆ, ಮಹಾರಾಜರ ದರ್ಶನ ದಿನ ನಿತ್ಯ ನೇಮ ಆಗಬೇಕು ನನಗೆ ಅಂತ. ಎಷ್ಟು ಪುಣ್ಯವಂತ ಇರಬಹುದು ಅದು. ನಾನು ಅದೇ ಸಮಯದಲ್ಲಿ ಹೇಳಿಬಿಟ್ಟು, ನಾನು ಡೈಲಿ ಬೆಳಗ್ಗೆ ನಿನ್ನ ದರ್ಶನ ಕೊಡ್ಲಿಕ್ಕೆ ಬರ್ತೀನಪ್ಪ ನಾನು ಅಂತ. 4ನೇ ದಿವಸನೇ ಲಕ್ಷ್ಮೀ ಅಕ್ಕ ಕರೆಕ್ಟ್ 4ನೇ ದಿವಸ ನಿನ್ನೆ ಸಂಜೆ ಅವ್ರದ್ದು ಮರಣ ಆಗಿದೆ. 4ನೇ ದಿವಸನೇ ಅವ್ರದ್ದು ಕರೆಕ್ಟ್ 4ನೇ ದಿವಸ ಅವ್ರದ್ದು ಮರಣ ಆಯಿತು. ಎಷ್ಟು ಪುಣ್ಯವಂತ ಇರಬೇಕು ನೋಡಿ, ಯೋಚನೆ ಮಾಡಿ. ಮಲಗಿದ್ರು, ಎಬ್ಸಿದ್ರು, ಪಂಡಿತರು ಎಬ್ಸಿದ್ರು, ಪ್ರವೀಣ್ ಪಂಡಿತರು ಎಬ್ಸಿದ್ರು, ಅವ್ರ ಮಗ ಎಬ್ಸಿದ, ಅವ್ರ ಸೊಸೆ ಎಬ್ಸಿದ್ರು, ಅವ್ರ ಹೆಂಡತಿ ಎಬ್ಸಿದ್ರು, ಯಾರಿಗೂ ಹೇಳಿಲ್ಲ. ಎಲ್ಲರೂ ಎಬ್ಸಲಿಕ್ಕೆ ಪ್ರಯತ್ನ ಪಟ್ಟರು, ಯಾರಿಗೂ ಹೇಳಿಲ್ಲ. ನಾನು ಕೊನೆಗೆ ಅವ್ರ ಬಲಗೈ ನನ್ನ ಕೈಯಲ್ಲಿ ತಗೊಂಡೆ, ಮತ್ತು ಅವ್ರ ಎಡಗೈದ ಇಲ್ಲಿ ಭುಜದ ಮೇಲೆ ನಾನು ಹಿಂಗೆ ಕೈ ತಿರಿತಾ ನಾನು, ಭಯ್ಯಾ ಸುನ್ ರಹಿ ಕ್ಯಾ, ಮೇರಿ ಬಾತ್ ಸುನ್ ರಹೆ ಹೋ ಕ್ಯಾ, ಮೇರಿ ಧ್ವನಿ ಆಪ್ ತಕ್ ಆ ರಹಿ ಹೈ, ನನ್ನ ಧ್ವನಿ ನಿಮ್ ತನಕ ಬರ್ತಾ ಇದೆ ಅಂತ ಕೇಳಿದಾಗ ನಿಧಾನಕ್ಕೆ ಕಣ್ಣು ಓಪನ್ ಮಾಡಿದ್ರು. ಹೂ ಅಂತಂದ್ರು. ಮೈ ಆಕರ್ ಬಹುತ್ ದೇರ್ ಹೋ ಗಯಾ, ಮುझे ನಮಸ್ತು ನಹಿ ಕಿಯಾ ಆಪ್ನೆ ಅಂತ ಅಂದೆ ಅವ್ರಿಗೆ. ನಾನು ಬಂದು ತುಂಬಾ ಹೊತ್ತಾಯ್ತು, ನನಗೆ ನಾವು ನಮಸ್ತು ಮಾಡಿಲ್ಲ ನೀವು. ಈ ಕೈ ಎಡಗೈ ಇದೆಯಲ್ಲ, ಎಡಗೈ ಹೀಗೆ ಉದ್ದ ಇತ್ತದು, ಆ ಎಡಗೈ ಇಲ್ಲಿ ತನಕ ಬರ್ಲಿಕ್ಕೆ ಆಗ್ತಿಲ್ಲ ಅವ್ರಿಗೆ, ಅಂದ್ರೆ ಅಷ್ಟು ವೀಕ್ ಆಗಿದ್ದಾರೆ. ಆದ್ರೂ ಕೂಡ ಆ ಎಡಗೈ ಇಲ್ಲಿ ತಗೊಂಡು ಈ ಬಲಗೈ ತಳಗಡೆ ಇತ್ತು, ಹೀಗೆ ಆ ಬಲಗೈದ ಮೇಲೆ ಎಡಗೈ ಇಟ್ಟು ನಮಸ್ತು 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 ಹೀಗೆ ಮಾಡ್ತಾ ಇದಾರೆ. ಕೈ ಹೀಗದ್ನ ಹಿಂಗೆ ತಲೆ ಹೀಗೆ ಮಾಡ್ತಾ ಇದ್ದಾರೆ.
ನೋಡ್ರಿ, ಭಾವನೆ ಮಾಡ್ರಿ, ಭಾವನೆ ನೋಡ್ರಿ ಎಷ್ಟು ಚೆನ್ನಾಗಿದಾವ ಅವ್ರದ್ದು. ನನ್ನ ಮಾತು ನೀವು ಕೇಳ್ತಾ ಇದ್ದೀರಾ ಅಂತ ಕೇಳಿದೆ. ಹ್ಞೂ ನಾನು ಕೇಳ್ತಾ ಇದ್ದೀನಿ, ಹ್ಞೂ ಅಂತ ಇದ್ದಾರೆ. ನಾನು ಏನು ಹೇಳ್ತೀನಿ ಎಲ್ಲ ಗಮನ ಕೊಟ್ಟು ಕೇಳ್ತೀರಾ ಅಂತ ಕೇಳಿದೆ, ಹ್ಞೂ ಅಂತಂದ್ರು. ಎಲ್ಲ ಹೇಳಿದವ್ರಿಗೆ ಮತ್ತೆ ಉಪದೇಶ ಕೊಟ್ಟೆ. ಅನಾದಿ ಕಾಲದಿಂದ ಬರೀ ಜೀವನ ಮಲ್ಕೊಂಡೇ ತೆಗೆದಿದ್ವಿ, ಇನ್ನು ಮಲ್ಕೊಳ್ಳುವಂತ ವ್ಯವಸ್ಥೆ ಅಲ್ಲ, ಮಲ್ಕೊಳ್ಳುವಂತ ಅವಸ್ಥೆ ಇಲ್ಲ ನಿಮ್ದೀಗ. ನೀವು ಜಾಗೃತರಾಗಿರ್ಬೇಕು. ಇವಾಗ ಒಂದು ಕ್ಷಣ ಕೂಡ ನೀವು ಜಾಗೃತರಾಗಿರ್ಬೇಕು, ಮಲಗಬಾರ್ದು ಅಂತ ಹೇಳಿದಾಗ ಹ್ಞೂ ಅಂತ ಕೈ ಜೋಡಿಸಿದ ಹಾಗೆ ಅದು ಹ್ಞೂ ಅಂತ ಇದಾರೆ. ಕಣ್ ತರಿತಾ ಇದಾರೆ, ಕಣ್ಣು ಮುಚ್ತಾ ಇದಾರೆ, ಹೀಗೆ ಮಾಡ್ತಾ ಇದಾರೆ, ಈ ತಲೆಯನ್ನು ಹೀಗೆ ಅಳಗಾಡಿಸಿ ಹೇಳ್ತಾ ಇದಾರೆ, ಹ್ಞೂ ಹ್ಞೂ ಅಂತ ಇದಾರೆ. ನೋಡ್ರಿ, ಈ ಜಾಗೃತ ಪರಿಣಾಮ ಯಾರಿಗಿರುತ್ತೆ ಹೇಳ್ರಿ? ಈ ಸಂದರ್ಭದಲ್ಲಿ, ಈ ಅವಸ್ಥೆಯಲ್ಲಿ ಈ ಭಾವ ಇಟ್ಟುಕೊಳ್ಳೋದು ಅಂದ್ರೆ ಬಹಳ ಪುಣ್ಯವಂತ ಜೀವಿಗಳಿಗೆ ಎಲ್ಲರಿಗೂ ಸಿಗಲ್ಲ. ಅದು ಎಲ್ಲರಿಗೆ ಅವಕಾಶಗಳು ದೊರಕಿ ಬರುವುದಿಲ್ಲ ಇವೆಲ್ಲ. ಆಮೇಲೆ ಈ ರೀತಿ ಭಾವನೆ ಇಟ್ಕೊಳ್ಳುವಂತ ಪರಿಣಾಮಗಳು ನಮಗೆ ಬರಬೇಕು. ಯಾವಾಗ ನಮ್ಮದು ಅಂತ ಆಗೋದಿದೆ ಗೊತ್ತಿಲ್ಲ, ನಮ್ಮ ಅಂತ ಯಾವಾಗ ಯಾವ ಸಮಯದಲ್ಲಿ ಆಗೋದಿದೆ ನಮಗೆ ಗೊತ್ತಿಲ್ಲ. ನಾವು ಪ್ರತಿ ಕ್ಷಣ ಈ ಪರಿಣಾಮಗಳನ್ನ ಇಟ್ಟುಕೊಳ್ಬೇಕು, ನಾವು ಪ್ರತಿ ಕ್ಷಣ ಈ ಭಾವನೆಗಳನ್ನ ಇಟ್ಟುಕೊಳ್ಬೇಕು ನಾವು ಅಂತ ಹೇಳ್ತಾರೆ ಇಲ್ಲಿ. ಅರ್ಥ ಆಯ್ತಾ? ಏನ್ ಹೇಳಿಕ್ಕಾಗಲ್ಲ. ಯಾವ ಸ್ವರ್ಗ, ಯಾವ ಗತಿ, ಎಲ್ಲಿ ಹೋಗಿರ್ಬೋದು ಹೇಳಿಕ್ಕಾಗಲ್ಲ. ನಾವು ಮಾತ್ರ ಎಷ್ಟು ಹೇಳ್ಬೋದು, ಒಳ್ಳೆ ಸದ್ಗತಿಗೆ ಹೋಗಿದೆ ಆ ಜೀವ ಅಂತ. ಒಳ್ಳೆ ಸದ್ಗತಿಗೆ ಹೋಗಿದೆ, ಒಳ್ಳೆ ಸದ್ಗತಿಯಲ್ಲಿ ಅದು ಜೀವ ವಾಸ ಮಾಡ್ತಾ ಇದೆ. ಯಾಕಂತಂದ್ರೆ ಅಂತ ಪರಿಣಾಮಯುಕ್ತ ಮರಣ ಆಗೋದಂತಂದ್ರೆ ಸದ್ಗತಿ ಬಂದಾದಾಗಲೇ ಅದಾಗತ್ತೆ, ಎಲ್ರಿಗೂ ಆಗಲ್ಲ ಆ ಪರಿಣಾಮ ಅಂತ ತಿಳ್ಕೊಳ್ಬೇಕು. ಸದ್ಗತಿ ಅಂತಂದ್ರೆ ನರಕ, ತ್ರಿಯಂಚ, ಮನುಷ್ಯಗತಿ. ಮನುಷ್ಯಗತಿ ಕೂಡ ಸದ್ಗತಿಯಲ್ಲಿ ಬರಲ್ಲ. ಮನುಷ್ಯಗತಿಯಲ್ಲಿ ಕೂಡ ಕೆಲವೊಂದು ಆ ನೀಚ ಕುಲದಲ್ಲಿ ಹೋಗಿ ಹುಟ್ಟಿ ಬಿಡ್ತಾವ. ಅದಕ್ಕೆ ಅದನ್ನು ಕೂಡ ತಗೊಳ್ಳಿಲ್ಲ ಅಲ್ಲಿ. ಸದ್ಗತಿ ಅಂದ್ರೆ ಒಂದೇ ಒಂದು ಸ್ವರ್ಗ ತಗೊಂಡಿದ್ದಾರೆ. ಮನುಷ್ಯಗತಿನ ತಗೊಳ್ತಾರೆ, ಆದ್ರೆ ಅಷ್ಟು 100% ಸ್ವೀಕಾರ ಮಾಡಲ್ಲ ಅದನ್ನ. ಅದು ದೇವದುರ್ಗತಿ. ದೇವಗತಿಯಲ್ಲಿ ಹೋಗಿ ಅಲ್ಲಿ ದೇವಗತಿಯಲ್ಲಿ ಹೋಗಿ ಹುಟ್ಟಿ ಆ ಜೀವ ಭವನವಾಸಿ, ವೆಂತರವಾಸಿ ಮತ್ತು ಜ್ಯೋತಿಷ್ಕವಾಸಿ ಆಗಿಬಿಟ್ರೆ ದೇವದುರ್ಗತಿ ಅಂತ ಹೇಳ್ತಾರೆ. ಅದಕ್ಕೆ ಹುಟ್ಟಬೇಕಾದ್ರೆ ಸ್ವರ್ಗದಲ್ಲಿ ಹುಟ್ಟಬೇಕು ನೋಡ್ರಿ. ಅದೇ ನಿಮಗೆ ಪುಣ್ಯದ ಕಾಲ ಅನ್ನೋದಲ್ಲಿ, ಪುಣ್ಯದ ಸ್ಥಾನ ಅನ್ನೋದದು. ಎಲ್ಲಿ ಹುಟ್ಟೋದು ಮೇಡಮ್? ಭಾವನೆರೇ ಮಾಡ್ಕೊಂತ ಹೋಗೋಣ, ಹೌದಲ್ರಿ? ಎಲ್ಲಿ ಹುಟ್ಟತೇವೆ ಗೊತ್ತಿಲ್ಲ, ಭಾವನೆರೇ ಮಾಡ್ಕೊಂತ ಹೋಗೋಣ. ಬಾಹ್ಯ ತಪ ದ್ವಾರ ಇಂದ್ರಿಯ ವಶ ಹೋತಿ ಹೇ. ಬಾಹ್ಯ ತಪಗಳಿಂದ ಏನಾಗಬಹುದು, ಇಂದ್ರಿಯಗಳು ತನ್ನ ಕಂಟ್ರೋಲ್ದಲ್ಲಿ, ತನ್ನ ವಶದಲ್ಲಿ ಬಂದ್ಬಿಡ್ತಾವ. ಯೋಗ और समाधि अर्थात रत्नत्रय में एकाग्रता प्राप्त होती है. ಯೋಗ ಮತ್ತು ಸಮಾಧಿ ಅರ್ಥಾತ್ ಸಮಾಧಿ ಅಂದ್ರೆ ರತ್ನತ್ರಯದಲ್ಲಿ ಏಕಾಗ್ರತೆ ಪ್ರಾಪ್ತಿಯಾಗುತ್ತದೆ. ಜೀವನ್ ಕಿ ಆಶಾ ನಷ್ಟ ಹೋ ಜಾತಿ ಹೇ. ಜೀವನದ ಆಸೆ ಏನಾಗತ್ತೆ, ನಷ್ಟ ಹೋತಿ ಹೇ. और ಬಲ ವೀರ್ಯ ಪ್ರಕಟ ಹೋತಾ ಹೇ. ಬಲ ಅಂದ್ರೇನ ಶಕ್ತಿ, ಆ ಶಕ್ತಿ ಪ್ರಕಟವಾಗಿ ಬಿಡುತ್ತದೆ. ಮಧುರ ಆದಿ ರಸೋ ಮೇ और ಶರೀರ ಸುಖೋ ಮೇ ಆಸ್ಥಾ ನಹಿ ರಹತಿ. ಒಳ್ಳೇದು ತಿನ್ನಕೈತೆ ಅಂದ್ರ ಅಲ್ಲ, ಒಳ್ಳೇದು ದಿನ ಚಮನ್ ತಿನ್ನಕ್ ಸಿಗ್ತಾ ಇದೆ. ಫಾಸ್ಟ್ ಫುಡ್, ಪಿಜ್ಜಾ, ಬರ್ಗರ್, ಸ್ಯಾಂಡ್ವಿಚ್ ಏನೇನಿದಾವಲ್ಲ, ಬಹಳ ಅದಾವ ನೋಡ್ರ. ಮ್ಯಾಗಿ ಗೀಗಿ ಅಂತ ಏನೇನೋ ಬಹಳ ಅದಾವೆಲ್ಲವ. ಅಂಥವು ತಿನ್ನಕಂತಂದ್ರ ಮನುಷ್ಯ ದಿನ ಅದನ್ನೇ ತಿನ್ನೋದು. ದುಃಖದ ಅನುಭವನೇ ಇಲ್ಲ ಅವನಿಗೆ. ದುಃಖದ ಕಷ್ಟದ ಅನುಭವನೇ ಇಲ್ಲ. ಕಷ್ಟದ ಅನುಭವ ಇಲ್ದ ಸುಖದಾಗಿರುವಂತ ವ್ಯಕ್ತಿಗೆ ಸಮಾಧಿ ತಗೊಳ್ಬೇಕಂತ ಆಸೆ ಆಗ್ತೈತೇನ್ರಿ? ಆಗತ್ತಾ? ಇಲ್ಲ. ದಿನಾ ಮನೆಯಲ್ಲೇ ಹಬ್ಬದ ಊಟ ಮಾಡಿ ತಿನ್ನೋದು, ದಿನಾ ಮನೆಯಲ್ಲೇ ಹಬ್ಬದ ಊಟ, ಹಬ್ಬದ ಅಡಿಗೆ ಮಾಡಿ ಊಟ ಮಾಡೋದು. ಅಮ್ಮ ಮೇಡಮ್ ಹೇಳ್ರಿ, ದಿನ ಹಬ್ಬದ ಊಟ ಮಾಡಿ ತಿನ್ನೋದು ಮನೆಯಲ್ಲಿ ಆ ಮನುಷ್ಯನಿಗೆ ಕೊನೆಗೆ ಬಿಡಕ್ಕಾಗತ್ತಾ? ಬಿಟ್ಬಿಡಕ್ಕಾಗತ್ತಾ? ಮನಸ್ಸಾಗತ್ತಾ? ಆಗೋದಿಲ್ಲ. ಒಂದು ದಿವಸ ಹಬ್ಬ ಇರಬೇಕು, 4 ದಿವಸ ಸಾಮಾನ್ಯವಾಗಿರ್ಬೇಕು. ಇಲ್ಲಿ ಹೇಳೋ ಉದ್ದೇಶ ಏನಿದೆ ಅಂತಂದ್ರೆ, ಮಧುರ ಆದಿ ರಸೋಮೆ और ಶರೀರ ಸುಖೋಮೆ, ಮಧುರ ಆದಿ ರಸಗಳಲ್ಲಿ ಅದ್ರ ಜೊತೆಗೆ ಶರೀರ ಸುಖದಲ್ಲಿ ಇರುವಂತ ವ್ಯಕ್ತಿಗೆ ಆಸ್ಥಾ ನಹಿ ರಹತಿ, ಅವನಿಗೆ ಶ್ರದ್ಧೆ ಇರುವುದಿಲ್ಲ. ದುಃಖ ಸಹನೆ ಕಿ ಭಾವನಾ ನಹಿ ಹೋತಿ.
ದುಃಖವನ್ನು ಸಹಿಸಿಕೊಳ್ಳೋ ಭಾವನೆ ಸಹ ಅವರಿಗೆ ಜಯಂತಿಯಮ್ಮ ಇರುವುದಿಲ್ಲ. कषायों का मर्दन होता है, इंद्रियों के विषयों में अनादर हो जाता है तथा आहार की वांछा नष्ट होती है, सब प्रकार की इच्छा का दमन होता है. समस्त आहारों की हमेशा के लिए समाधि के समय त्याग करना पड़ता है. उस समस्त आहार को यावत जीव त्याग करने की योग्यता अनशन आदि तप से आती है. ब्रह्मचर्य की रक्षा होती है और लाभ तथा अलाभ दोनों में समभाव ಪ್ರಾಪ್ತ ಹೋತಾ ಹೇ. ಇವು ಅನಶನ್ ಆದಿ 6 ಪ್ರಕಾರಗಳು ತಪ ಮಾಡಿದ್ರಂದ್ರೆ ಇವೆಲ್ಲ ಆಗ್ತಾವ ಅಂತ ಹೇಳ್ತಾರೆ ನೋಡ್ರಿ ಇಲ್ಲಿ. ಇವೆಲ್ಲ ಆಗ್ತಾವೆ. ಏನನ್ನ ಹೇಳಿದ್ರಿ ಇಲ್ಲಿ? ಕಷಾಯಗಳ ಮರ್ದನ. ಕಷಾಯಗಳನ್ನ ಏನ್ ಮಾಡ್ತೀವಿ ನಾವು? ಮರ್ದನ ಮಾಡ್ತೀವಿ. ಇಂದ್ರಿಯೋಂಕೆ ವಿಷಯ ಮೇ ಅನಾದರ ಹೋ ಜಾತಾ ಹೇ. ಇಂದ್ರಿಯಗಳ ವಿಷಯದವಲ್ಲ, ವಿಷಯಗಳ ಅನಾದರ ಮಾಡಿಬಿಡ್ತೀವಿ ನಾವು. ಹೇಗೆ? ರಸ ನಾಲಿಗೆ ಬೇಡ್ತಾ ಇದೆ, ಏನೋ ಚೆನ್ನಾಗಿ ಬೇಡ್ತಾ ಇದೆ, ನಾಲಿಗೆ ಒಂದು ರಪ್ಪ ಅಂತ ಹೊಡೆದು ಕೂಡಿಸ್ಬೋದು. ಅದನ್ನ ಸುಮ್ಮನೆ ಕೂರ ಬೇಡಬಾರದಂತಲ್ಲ, ಹೌದಿಲ್ರಿ? ಇದು ಶರೀರ ಕೇಳ್ತಾ ಇದೆ, ಮೃದುವಾದ ಭೂಮಿ ಬೇಕು, ಮಲ್ಕೊಳ್ಳಕ್ಕೆ ಹಾಸಿಗೆ ಬೇಕು. ಸುಮ್ಮನೆ ಮಲಗಮ್ಮ ಇತರದ ಮೇಲೆ, ಪ್ಲೌಡ್ ಮೇಲೆ ಹೆಚ್ಚಿಗೆ ನಾಟಕ ಮಾಡೋಂಗಿಲ್ಲ. ಜಯಂತಿ ಅಮ್ಮನಿಗೆ ಅದನ್ನ ಕೊಟ್ಟರೆ ಅದರ ಮೇಲೆ ಸುಮ್ಮನೆ ಮಲ್ಕೊಳ್ತೀನ. ಹೆಚ್ಚಿಗೆ ಅದು ಬೇಕು ಇದು ಬೇಕಂತ ಏನು ಕೇಳಂಗಿಲ್ಲ ಅಂತ ವೀರಸಾಗರ್ ಅದಕ್ಕೆ ಹೇಳ್ತಿರ್ತಾರೆ. ಯಾರಿಗೆ? ಶರೀರಕ್ಕೆ. ಈ ರೀತಿ ಅರ್ಥ ಐತೇನ್ರಿ? ಅಲ್ಲ, ಉದಾಹರಣೆ ಕೊಟ್ಟು ಹೇಳಿದ್ರೆ ಅಪ್ಪ ಅಂತ ಅರ್ಥ ಆಗಿಬಿಡುತ್ತೆ. ಉದಾಹರಣೆ ಕೊಟ್ಟು ಹೇಳಿದಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಜಯಂತಿ ಅಮ್ಮ ಅಂತ ಹೆಸರು ತಗೊಳ್ಳೋದು ನಾವು. ಈ ರೀತಿ ಅರ್ಥ ಆಯ್ತಾ ಸಂಪತ್ತನ? ಆಮೇಲೆ ಮುಂದೆ ಹೇಳ್ತಾರ, ಇಂದ್ರಿಯೋं का अनादर हो जाता है तथा आहार की वांछा नष्ट हो जाती है. ಅನಶನ ಆದಿ ತಪಗಳು ಮಾಡ್ತಾ ಇರುವಾಗ ಆಹಾರ ತಗೊಳ್ಬೇಕು, ಆಹಾರ ತಿನ್ಬೇಕು ಅನ್ನೋಂತ ಆಸೆ ಇರುತ್ತಲ್ಲ, ಆ ಆಸೆ ಎಲ್ಲ ಏನಾಗತ್ತೆ? ನಷ್ಟ ಆಗಿಬಿಡುತ್ತೆ. सब प्रकार की इच्छा का दमन होता है. ಎಲ್ಲಾ ಪ್ರಕಾರದ ಇಚ್ಛೆ, ಆಸೆ, ಆಕಾಂಕ್ಷೆಗಳೇನದವಲ್ಲ ಅವೆಲ್ಲ ಏನಾಗ್ತಾವ? ದಮನ. ಅವೆಲ್ಲ ಏನಾಗ್ತಾವ? ಮಂದಾಗಿ ಬಿಡ್ತಾವ, ಕಡಿಮೆ ಆಗಿ ಬಿಡ್ತಾವ ಅಂತ ತಿಳ್ಕೊಳ್ಬೇಕು ಇಲ್ಲಿ. ದಮನ್ ಹೋತಾ ಹೇ. ಸಮಸ್ತ ಆಹಾರಕ್ಕೂ ಹಮೇಶಾ ಕೆ ಲಿಯೇ, ಸಮಸ್ತ ಎಲ್ಲಾ ಪ್ರಕಾರದ ಆಹಾರವನ್ನು ಹಮೇಶಾ ಕೆ ಲಿಯೇ, ಹಮೇಶಾ ಕೆ ಲಿಯೇ ಸಮಾಧಿ ಕೆ ಸಮಯ, ಸಮಾಧಿ ಸಮಯದಲ್ಲಿ ತ್ಯಾಗ ಕರ್ನಾ ಪಡ್ತಾ ಹೇ, ತ್ಯಾಗ ಮಾಡಬೇಕಾಗುತ್ತದೆ. ಉಸ್ ಸಮಸ್ತ ಆಹಾರಕ್ಕೂ, ಆ ಸಮಸ್ತ ಆಹಾರವನ್ನು ಏನ್ ಮಾಡಬೇಕು? ಯಾವ ಜೀವ ಏನ್ರಿ? ಯಾವ ಜೀವ ಅಂದ್ರೆ ಆ ಜೀವನ ಪರ್ಯಂತ ಏನ್ ಮಾಡಬೇಕು? ಸಂಪೂರ್ಣವಾಗಿ ತ್ಯಾಗ ಮಾಡಬೇಕು. ಇನ್ನೂ ಸ್ವಲ್ಪ ಐತಿ, ಹೇಳ್ತೀನಿ ಆದ್ಮೇಲೆ ಹೇಳಕ್ರಿ. ಈ ಎಲ್ಲಾ ಯೋಗ್ಯತೆಗಳು, ಈ ಎಲ್ಲಾ ಯೋಗ್ಯತೆಗಳು ಯಾವಾಗ ಪ್ರಕಟ ಆಗ್ತಾವಂತಂದ್ರ ಅನಶನ ಆದಿ, ಅನಶನ ಆದಿ ತಪಸೆ ಆತಿ ಹೇ. ಅನಶನ ಆದಿ ಈ ತಪಗಳಿಂದ ಇವೆಲ್ಲ ಯೋಗ್ಯತೆಗಳೇನಾಗ್ತಾವ? ಪ್ರಕಟ ಆಗ್ತಾವ. ಅದ್ರ ಜೊತೆಗೆ ಬ್ರಹ್ಮಚರ್ಯ ಕಿ ರಕ್ಷಾ ಹೋತಿ ಹೇ. ಅದ್ರ ಜೊತೆಗೆ ಏನಾಗುತ್ತೆ? ಬ್ರಹ್ಮಚರ್ಯ ವ್ರತದ ರಕ್ಷಣೆ ಆಗುತ್ತದೆ. और लाभ तथा अलाभ में, ಲಾಭ ಇರಲಿ ಅಥವಾ ಅಲಾಭ ಇರಲಿ, ಲಾಭ ಮತ್ತು ಅಲಾಭದಲ್ಲಿ ಏನಾಗುತ್ತೆ? ಎರಡೂದ್ರಲ್ಲಿ ಸಮಭಾವ ಪ್ರಾಪ್ತವಾಗುತ್ತದೆ, ಸಮತಾ ಭಾವ ಪ್ರಾಪ್ತವಾಗ್ತಾ ಇರುತ್ತದೆ. ನಾವೇನೋ ಈಗ ಆಹಾರಕ್ಕೆ ಹೋಗಿದ್ದೀವಿ, ನಮಗೆ ಬೇಕಾಗಿರುವಂತ ಲಾಭ ಅಥವಾ ಅಲಾಭ ಎರಡೂದ್ರಲ್ಲಿ ಏನಾಗುತ್ತೆ? ಭಾವ ಸಮಾನವಾಗಿರುತ್ತೆ. ಸಿಕ್ಕಿದ್ರೂ ಸಮಾಧಾನವಾಗಿರ್ತಾವ, ಸಿಗದಿದ್ರೂ ಸಮಾಧಾನವಾಗಿರ್ತಾವ. ಅಲ್ಲಿ ರಾಗ ದ್ವೇಷ ಪರಿಣಾಮಗಳು ಹುಟ್ಟುವುದಿಲ್ಲ. ಆ ರೀತಿ ಪರಿಣಾಮಗಳು ಕೂಡ ಪ್ರಾಪ್ತ ಆಗೋದು ಇದರಿಂದ, ಅನಶನ ಆದಿ ತಪಗಳಿಂದ. ಯಾವ ತಪಗಳಿಂದ? ಹೇಳ್ರಿ, ನಿಮ್ದೇನ್ ಪ್ರಶ್ನೆ? ಪ್ರಶ್ನೆ ಮಾಡಿದ್ರು ಮಹಾರಾಜ್, ಕಂದಮೂಲ ಗೊತ್ತಿದೆ, ಅದು ತಿನ್ಬಾರ್ದು, ಹಿಂಸೆ ಆಗುತ್ತೆ ಅಂತ. ಆದ್ರೂ ಅದನ್ನ ನಾವು ತಿನ್ಬೇಕು ಅಂತ ಮನಸ್ಸಿನಲ್ಲಿ ಭಾವ ಇಟ್ಕೊಂಡು ಯಾಕೆ ಬಿಡ್ಬೇಕು? ತಿನ್ಲೇಬಹುದಲ್ಲ, ವಿಕಲ್ಪ ಯಾಕೆ ಮಾಡ್ಕೋಬೇಕು? ತಿನ್ಬೇಕಿತ್ತು ಅಂತ ಆತರ ಬಂದಾಗ ನಾವು ಯಾವ ರೀತಿ ಭಾವನೆ ಮಾಡ್ಬೇಕು? ಅದರ ಬಗ್ಗೆ ಜ್ಞಾನ ಇಲ್ಲ ನಿಮಗೆ. ಆ ವಸ್ತುವಿನ ಬಗ್ಗೆ, ಕಂದ ಮೂಲದ ಬಗ್ಗೆ. ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಹೇಳೋದು ಆಲೂಗಡ್ಡೆ, ಎಕ್ಸಾಂಪಲ್ದಲ್ಲಿ ಹೇಳೋದು ಈರುಳ್ಳಿಗಡ್ಡೆ, ಎಕ್ಸಾಂಪಲ್ದಲ್ಲಿ ಹೇಳೋದು ಏನದು ಇಂಗ್ಲಿಷ್ ಹೇಳಬೇಡ್ರಿ, ಕನ್ನಡದಾಗ ಗಜರೇಕಾಯಿ, ಗಜ್ರಿ ಎಲ್ಲ. ಇವೆಲ್ಲ ಏನು ಕಂದ ಮೂಲ ಬರ್ತಾವಲ್ಲ, ಈ ಕಂದ ಮೂಲದ ಬಗ್ಗೆ ನಿಮಗೆ ಜ್ಞಾನ ಇಲ್ಲ. ತಿನ್ನಬೇಕಂತ ಆಸೆ ಹುಟ್ಟತ್ತೆ. ನಾವು ಜೈನ ಧರ್ಮದಲ್ಲಿ ಹುಟ್ಟಿದೀವಿ ಅಂತ ತ್ಯಾಗ ಮಾಡಬೇಕು. ಜೈನ ಧರ್ಮದಲ್ಲಿ ಹುಟ್ಟಿದೀವಿ ಅಂತ ಅದನ್ನ ನಾವು ತ್ಯಾಗ ಮಾಡಬೇಕು. ಜೈನರು ಕಂದ ಮೂಲ ತಿನ್ನಲ್ಲ ಅಂತ ಗೊತ್ತಿದೆ, ತ್ಯಾಗ ಮಾಡ್ಬೇಕಂತ ಹೇಳ್ತಾರ. ಆದ್ರೆ ಅದನ್ನ ತಿನ್ಬೇಕಂತ ಆಸೆ ಇದೆ.
ಅದರ ಬಗ್ಗೆ ನಮಗೆ ಮನಸ್ಸು ಇಲ್ಲ, ಪೂರ್ತಿ ತ್ಯಾಗ ಮಾಡಬೇಕನ್ನುವಂತ ಮನಸ್ಸಿಲ್ಲ. ಹಾಗಾದ್ರೆ ನಾವು ಮನಸ್ಸಿಲ್ಲದಾಗ ತ್ಯಾಗ ಮಾಡಿ ಏನ್ ಪ್ರಯೋಜನ ಅಂತ ಅವರು ಪ್ರಶ್ನೆ. ಅದೇ ಅದೇ ಮನಸ್ಸಿಲ್ಲ, ವಿಕಲ್ಪ ಆಗ್ತಾ ಇರುತ್ತೆ, ಮತ್ತೆ ತಿನ್ಬೇಕಂತ ಆಸೆ ಆಗ್ತಾ ಇರುತ್ತೆ. ಆ ಪ್ರಕಾರದಿರುವಾಗ ಆ ವಸ್ತುವಿನ ಬಗ್ಗೆ, ಆ ಕಂದ ಮೂಲದ ಬಗ್ಗೆ ನಿಮಗೆ ಜ್ಞಾನ ಇಲ್ಲ ಅನ್ನೋದವಾಗ ಯಾಕೆ ನಿಮಗೆ ವಿಕಲ್ಪ ಬರ್ತಾ ಇದೆ, ಯಾಕೆ ತಿನ್ಬೇಕಂತ ಆಸೆ ಆಗ್ತಾ ಇದೆ? ಆ ವಸ್ತುವಿನ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಇದು ಆಲೂಗಡ್ಡೆ ಇದೆ, ಈ ಆಲೂಗಡ್ಡೆ ಬಗ್ಗೆ ನಮಗೆ ಸಂಪೂರ್ಣವಾಗಿ ಜ್ಞಾನ ಇಲ್ಲ. ಇದು ಈರುಳ್ಳಿಗಡ್ಡೆ ಇದೆ, ಈರುಳ್ಳಿಗಡ್ಡೆ ಬಗ್ಗೆ ನಮಗೆ ಸಂಪೂರ್ಣವಾಗಿ ಜ್ಞಾನ ಇಲ್ಲ. ಜೈನ ಧರ್ಮದಲ್ಲಿ, ಜೈನ ಸಿದ್ಧಾಂತದಲ್ಲಿ ಕಂದ ಮೂಲಗಳನ್ನ ಯಾಕೆ ತಿನ್ನಬಾರ್ದು, ಏನಕ್ಕೆ ತಿನ್ನಬಾರ್ದು ಅದನ್ನು ಸಹ ಹೇಳಿದ್ದಾರೆ. ತಿನ್ನಬಾರ್ದು ಅಂತಾನೂ ಹೇಳಿದ್ದಾರೆ, ಏನಕ್ಕೆ ತಿನ್ನಬಾರ್ದು ಅದನ್ನು ಸಹ ಹೇಳಿದ್ದಾರೆ. ಅದನ್ನು ತಿಳ್ಕೊಳ್ಬೇಕು ನಾವು ಮೊದಲು. ಯಾಕೆ ತಿನ್ನಬಾರ್ದು? ನಾವು ಜೈನ ಧರ್ಮಿಗಳು ಅಹಿಂಸಾವಾದಿಗಳು. ಜೈನ ಧರ್ಮಿಗಳು ಏನು? ಅಹಿಂಸಾವಾದಿಗಳು. ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಗೃಹಸ್ಥರು, ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಗೃಹಸ್ಥರು ಏನ್ ಮಾಡ್ತಿರ್ತಾರ? ಹಿಂಸೆ ಇಂದ ದೂರ ಇರ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಎಷ್ಟು ಕಡಿಮೆ ಆದಷ್ಟು ಹಿಂಸೆ ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರ. ಆದ್ರೂ ಕೂಡ ಗೃಹಸ್ಥ ಕಡೆಯಿಂದ ಹಿಂಸೆ ಆಗ್ತಿರ್ತಾವ. ಯಾವ್ಯಾವುದು? ಆರಂಭ ಹಿಂಸೆ ಆಗ್ತಾ ಇರತ್ತೆ, ಉದ್ಯೋಗ ಹಿಂಸೆ ಆಗ್ತಾ ಇರತ್ತೆ, ವಿರೋಧಿ ಹಿಂಸೆ ಆಗ್ತಾ ಇರತ್ತೆ. ಈ 3 ಹಿಂಸೆಗಳು ನೀವು ಗೃಹಸ್ಥರು ಮಾಡ್ತಾ ಇರ್ತೀರಾ. ಮಾಡ್ತಾ ಇದೀವಿ ಅಂತಂದ್ರೆ ಬಹುಸಂಖ್ಯೆಯಲ್ಲಿ ಮಾಡ್ಬೇಕಂತ ಹೇಳಿಲ್ಲ. ಮಾಡ್ತಾ ಇದ್ದೀರ ಅಂತಂದ್ರೆ ಬಹುಸಂಖ್ಯೆಯಲ್ಲಿ ಮಾಡ್ಬೇಕಂತ ಹೇಳಿಲ್ಲ. ನಿಮಗೆ ಎಷ್ಟು ಆದಷ್ಟು ಕಡಿಮೆ ಹಿಂಸೆ ಮಾಡಕ್ ಹೇಳಿದಾರ. ಈಗ ಅದರಲ್ಲಿ ಒಂದು ಉಳ್ಳಾಗಡ್ಡಿ, ಈರುಳ್ಳಿಗಡ್ಡೆದ ಉದಾಹರಣೆ ಹೇಳ್ತೀವಿ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ. ನೀವು ಬೇಕಾದ್ರೆ ಆ ಈರುಳ್ಳಿಗಡ್ಡೆದು ನೀವು ಒಂದು ಕಂದ ಮೂಲ ತಗೊಂಡು ಹೋಗಿ ಅದ್ರ ಪರೀಕ್ಷೆ ಮಾಡಿ. ಏನ್ ಪರೀಕ್ಷೆ ಅಂತಂದ್ರೆ, ಬಹಳ ಇಲ್ಲ, ಆ ಈರುಳ್ಳಿಗಡ್ಡೆದು ಒಂದು ಎಲೆ, ಹಸಿ ಎಲೆ ಇರುತ್ತಲ್ಲ, ಒಂದು ಎಲೆ ತೆಗೆಯೋದು, ಈರುಳ್ಳಿಗಡ್ಡೆ ಸೈಡ್ಗೆ ಇಟ್ಬಿಡಿ. ಅದು ಆ ಒಂದು ಎಲೆ ತಗೊಂಡು ಅದಕ್ಕೆ ಸಣ್ಣದೊಂದು ಸೂಜಿ ಆ ಎಲೆ ಮೇಲೆ ಚುಚ್ಚೋದು. ಬರೆಗೆ ಎಲೆ ಮೇಲೆ ಏನ್ ಮಾಡೋದು? ಹಿಂಗ್ ಚುಚ್ಚೋದು. ಆ ಸೂಜಿ, ಆ ಎಲೆನು ಬೇಡ, ಈಗ ಸಂಪೂರ್ಣ ಎಲೆನು ಸೈಡ್ಗೆ ಇಟ್ಬಿಡಿ. ಆ ಬರೇ ಸೂಜಿ ಇದೆಯಲ್ಲ, ಆ ಸೂಜಿ ಮೈಕ್ರೋಸ್ಕೋಪ್ ಕೆಳಗಡೆ ಹೋಗಿ ಹಿಡಿಯೋದು. ಎಲ್ಲಿ? ಮೈಕ್ರೋಸ್ಕೋಪ್ ಕೆಳಗಡೆ ಹೋಗಿ ಹಿಡೀರಿ. ನಿಮಗೆ ಅಲ್ಲಿ ಗೊತ್ತಾಗತ್ತೆ ರೀಸನ್ ಏನಿದೆ, ಯಾಕೆ ತಿನ್ನಬಾರ್ದು. ರೀಸನ್ ಗೊತ್ತಾಗತ್ತೆ ಅಲ್ಲಿ. ಆ ಮೈಕ್ರೋಸ್ಕೋಪ್ ಕೆಳಗಡೆ ಹೋಗಿ ಹಿಡಿದಾಗ ಆ ಒಂದು ಹನಿ ಏನ್ ಬಂದಿರುತ್ತಲ್ಲ ಅದಕ್ಕೆ, ಸೂಜಿಗೆ, ಆ ಸೂಜಿಗೆ ಬಂದಿರುವಂತ ರಸ ಏನಿದೆಯಲ್ಲ, ಈರುಳ್ಳಿಗಡ್ಡೆದ ರಸ, ಆ ರಸದಲ್ಲಿ ಅನಂತ ಜೀವಿಗಳು, ಯಾವ ಅನಂತ ಜೀವಿಗಳು ಬರೇ ಆ ಸೂಜಿ ಇತರ ಮೇಲೆ ಮೈಕ್ರೋಸ್ಕೋಪದಲ್ಲಿ. ಆ ಮೈಕ್ರೋಸ್ಕೋಪ್ ಎಷ್ಟು ಯೋಗ್ಯತೆ ಇದೆ ಅಷ್ಟು ಯೋಗ್ಯತೆ ಪ್ರಕಾರ ತೋರಿಸ್ತತೆ. ಆದ್ರೆ ಜೈನ್ ಧರ್ಮದ ಮೈಕ್ರೋಸ್ಕೋಪ್ ಏನ್ ಹೇಳುತ್ತೆ, ಜೈನ ಧರ್ಮದ ವೀತರಾಗ ವಿಜ್ಞಾನ ಏನ್ ಹೇಳುತ್ತೆ ಅಂತಂದ್ರೆ, ಲೆಕ್ಕ ಹಾಕಲಿಕ್ಕೆ ಆಗುವುದಿಲ್ಲ ಅಷ್ಟಿದಾವ ಅಂತ ಹೇಳ್ತಾರ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿದಾರಮ್ಮ. ಏನಂತಂದ್ರೆ, ಒಂದೊಂದು ಜೀವಿಗಳಿಗೆ ಅವೇನಲ್ಲಿ ಅನಂತ ಜೀವಿ ಹೇಳಿದಿವಲ್ಲ, ಆ ಒಂದೊಂದು ಜೀವಿಗಳಿಗೆ ಪಾರಿವಾಳನ ಆಕಾರ ಕೊಟ್ಟಿವೆ ಅಂತಂದ್ರೆ, ಯಾವ ಆಕಾರ? ಪಾರಿವಾಳದ ಆಕಾರ ಒಂದೊಂದು ಜೀವಿಗಳಿಗೆ ಕೊಟ್ಟಿವೆ ಅಂತಂದ್ರೆ, ಇಡೀ ಈ ಮೂರು ಲೋಕದಲ್ಲಿ ವ್ಯಾಪ್ತ ಆಗಿಬಿಡ್ತಾವ. ಅಷ್ಟು ಜೀವಿಗಳು ಬರೀ ಒಂದು ಸೂಜಿ ತುದಿ ಮೇಲಿದಾವ. ಎಷ್ಟು ಜೀವಿಗಳನ್ನ ಸಾಯಿಸಿದ್ರೆ ಹೇಳ್ರಿ ಈರುಳ್ಳಿಗಡ್ಡೆ ತಿಂದು? ಎಷ್ಟು ಜೀವಿಗಳನ್ನ ಸಾಯಿಸ್ತಾ ಇದ್ರಿ ನೀವು? ತಿಂತಾ ಇದ್ದೀರಾ, ಮಾಂಸ ತಿಂತಾ ಇದ್ರಿ ಹೇಳ್ರಿ, ಇದು ಕಂದ ಮೂಲ ಭಕ್ಷ್ಯ ಮಾಡಿ. ಆ ಕಾರಣದಿಂದ ಜೈನ ಧರ್ಮದಲ್ಲಿ ಕಂದ ಮೂಲ ಸರ್ವತಃ ವರ್ಜ ಅಂತ ಹೇಳಿದಾರೆ. ಇಲ್ಲಿ ಏನ್ ಹೇಳಿದಾರ? ಸರ್ವತಾ ವರ್ಜ ಅಂತ ಹೇಳಿದಾರೆ ಕಂದ ಮೂಲಗಳನ್ನ. ಇಷ್ಟು ಜೀವಿಗಳನ್ನ ಹಿಂಸೆ ಮಾಡ್ತೀರಾ, ಇಷ್ಟು ಜೀವಿಗಳನ್ನ ಸಾಯಿಸ್ತಿದ್ದೀರಾ, ಇಷ್ಟು ಜೀವಿಗಳನ್ನ ನೀವು ಮಾಂಸ ಭಕ್ಷ್ಯ ಮಾಡ್ತಾ ಇದ್ದೀರಾ, ಜೀವಂತ ಭಕ್ಷ್ಯ ಮಾಡ್ತಾ ಇದೀವಿ ನಾವು. ಮತ್ತೆ ಅಷ್ಟು ಪಾಪದ ಭಾಗಿ ಯಾರು? ಪಾಪಕ್ಕೆ ಭಾಗಿ ಯಾರು ಹೇಳ್ರಿ ಮೇಡಮ್? ಯೋಚನೆ ಮಾಡಿ. ತಿನ್ಬೇಕು, ತಿನ್ನಬಾರ್ದು, ಬಿಡಬೇಕು, ಹಿಡಿಬೇಕು, ನಿಮ್ ಬಿಟ್ಕೊಟ್ಟ ವಿಷಯ ಅದು. ನಾವು ತ್ಯಾಗ ಮಾಡಿ ಅಂತ ಹೇಳ್ತಿಲ್ಲ, ಅದ್ರ ಬಗ್ಗೆ ಜ್ಞಾನ ಕೊಡ್ತಾ ಇದೀವಿ ನಿಮಗೆ. ಇನ್ ತಿನ್ಬೇಕೋ ಬಿಡ್ಬೇಕೋ ನಿಮಗೆ ಬಿಟ್ಕೊಟ್ಟ ವಿಷಯ. ಆ ಗುಂಡಿಗೆ ಹೋಗಿ ಬೀಳ್ಬೇಕಂತ ಇದ್ರೆ ಗುಂಡಿಗೆ ಹೋಗಿ ಬೀಳ್ರಿ, ಇಲ್ಲ ಗುಂಡಿ ದಾಟಿ ನಿಧಾನ ದಂಡಿಂದ ಹೋಗೋದ್ರ ದಂಡಿಂದ ಹೋಗ್ರಿ. ಇಷ್ಟು ಪಾಪದ ಭಾಗಿಗಳು ಎಲ್ಲಿ ಹೋಗ್ತಿರ್ಬೋದು ಅಮ್ಮ ಮೇಡಮ್ ಹೇಳ್ರಿ? ಇಷ್ಟು ಜೀವದ ಹಿಂಸೆ ಮಾಡುವಂತ ಜೀವಿಗಳು ಎಲ್ಲಿ ಹೋಗ್ಬೋದು? ನವ ಅದು ನಾಲಿಗೆ ರುಚಿ ಬಿಡಕ್ ಆಗ್ತಿಲ್ಲ. ಅದಕ್ಕ ನಾಲಿಗೆ ಮೇಲೆ ಕಂಟ್ರೋಲ್ ಇಲ್ಲ, ಹತೋಟಿ ಇಲ್ಲ ನಾಲಿಗೆ ಮೇಲೆ ಅವರಿಗೆ. ಅದು ನೆವ ಅಷ್ಟೇ, ನಿಮಿತ್ತ ಅಷ್ಟೇ ಅದು. ಇಲ್ಲದ್ರೆ ಒಂದ್ರೆ ಅವ್ರಿಗೆ ಜ್ಞಾನ ಇಲ್ಲ ಅದ್ರದ್ದು, ಯಾಕೆ ತಿನ್ನಬಾರ್ದು ಅನ್ನುವಂತ ವಿವೇಕ ಇಲ್ಲ ಅವರಿಗೆ.
ಯೋಚನೆ ಮಾಡಿ. ಏನು ಮಾಡೋದು? ಗುಡ್, ವೆರಿ ಗುಡ್, ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಕೇಳಿದವ್ರಿಗೆಲ್ಲ ಹೇಳ್ಕೊಂತ ಹೋಗ್ರಿ. ಆಮೇಲೆ ನಿದ್ರಾ, ಲಾಲಸಾ, ಗರ್ವ, ಸ್ನೇಹ, ಲೋಭ, ಮೋಹ ಇನ್ ಸಬ್ ಕಾ ಪರಾಜಯ ಕರ್ ಲೇತಾ ಹೇ. ಇದರಿಂದ ಅನಶನ ಆದಿ ತಪಗಳ ಮಾಡೋದ್ರಿಂದ, ಬಾಹ್ಯ ತಪಗಳ ಮಾಡೋದ್ರಿಂದ ಏನಾಗತ್ತೆ? ನಿದ್ರೆ ಮೇಲೆ ವಿಜಯ ಪ್ರಾಪ್ತಿ ಆಗುತ್ತದೆ. ಲಾಲಸಾ ಅಂದ್ರೆ ಆಸೆ, ಆಸೆಗಳ ಮೇಲೆ ವಿಜಯ ಪ್ರಾಪ್ತಿ ಆಗುತ್ತದೆ. ಗರ್ವ, ಗರ್ವ ಅಂದ್ರೆ ಏನ? ಅಹಂಕಾರ, ಅದರ ಮೇಲೆ ಕೂಡ ವಿಜಯ ಪ್ರಾಪ್ತಿ ಮಾಡ್ಕೊಳ್ಬಹುದು. ಆಮೇಲೆ ಸ್ನೇಹ, ಸ್ನೇಹ ಅಂದ್ರೆ ರಾಗ, ರಾಗ ಮೇಲೆ ಕೂಡ ನಾವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಲೋಭ ಕಷಾಯ, ಆಮೇಲೆ ಮೋಹ ಆದಿ ಇವೆಲ್ಲದರ ಮೇಲೆ ನಾವೇನ್ ಇಟ್ಕೊಳ್ಬಹುದು? ವಿಜಯ ಪ್ರಾಪ್ತಿ ಮಾಡಿಕೊಳ್ಳಬಹುದು. ಇವೆಲ್ಲದರನ್ನು ಸೋಲಿಸುವಂತ ಸಾಮರ್ಥ್ಯ ಅದರಲ್ಲಿದೆ. ಹೇಳಿ ನೋಡೋಣ. ಅನಶನ ಆದಿ ಬಾಹ್ಯ ತಪಗಳಲ್ಲಿ ಇದೆ ಅಂತ ತಿಳ್ಕೊಳ್ಬೇಕು. जो कि बाह्य तप को तपता है. ध्यान और स्वाध्याय में वृद्धि का होना, ಧ್ಯಾನದಲ್ಲಿ ಮತ್ತು ಸ್ವಾಧ್ಯಾಯದಲ್ಲಿ ವೃದ್ಧಿ ಆಗ್ತಾ ಇರುತ್ತೆ. और ಸುಖ ದುಃಖ दोनों में समान भाव बने रहना, ಸುಖ ದುಃಖದಲ್ಲಿ ಎರಡೂದರಲ್ಲಿ ಸಮಾನ ಭಾವ ನಮಗೆ ಅಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಸಮಾನ ಭಾವ रहना, बने रहना. यह गुण भी तपश्चरण द्वारा ही प्राप्त होता है. ಈ ಗುಣ ಕೂಡ ನಮಗೆ ಎದರಿಂದ ಪ್ರಾಪ್ತ ಆಗುತ್ತದೆ? ಆ ಬಾಹ್ಯ ತಪಶ್ಚರಣದಿಂದ ಪ್ರಾಪ್ತವಾಗ್ತಾ ಇರುತ್ತದೆ. अपनी आत्मा, अपना वंश, अपना संघ और जिनमत इन सब की शोभा का कारण तप है. ನನ್ನ ಆತ್ಮದು ಅಥವಾ ನನ್ನ ವಂಶದು ಅಥವಾ ನನ್ನ ಸಂಘದು ಅಥವಾ ನನ್ನ ಜನಮತದು ಶೋಭೆ, ಜನಮತದ ಆದಿ ಇವೆಲ್ಲ ಏನಿದಾವ ಇದ್ರ ಶೋಭೆ ಯಾರಿಂದ ಆಗತ್ತೆ? ನಾನು ಮಾಡ್ತಾ ಇರುವಂತ ಆ ತಪಗಳಿಂದ ಆಗ್ತಾ ಇರುತ್ತೆ. ತಪಸ್ವಿಕೆ ಸಮಸ್ತ ಆಲಸ್, ತಪಸ್ವಿಗಳ ಸಮಸ್ತ ಆಲಸ್ಯ ಏನಿದಾವ ಎಲ್ಲ छूट जाता है. ಎಲ್ಲವನ್ನ ಏನಾಗ್ತಾವ? ಆಲಸ್ಯ, ಪ್ರಮಾದ ಎಲ್ಲ ಏನಿದೆ ಎಲ್ಲ ಬಿಟ್ಟು ಹೋಗ್ಬಿಡತ್ತೆ. और ಪಾಪ का ನಿರೋಧ हो जाता है. ಪಾಪದ ಏನಾಗುತ್ತೆ? ಅಲ್ಲಿ ನಿರೋಧ ಆಗಿಬಿಡುತ್ತೆ. ಪಾಪವನ್ನು ಕ್ಷಯ ಮಾಡ್ಕೊಂಡ್ಬಿಡ್ತಾರೆ ಅವರು. ಈ ಪ್ರಕಾರ ಅನೇಕ ಉದಾಹರಣೆಗಳಿದಾವು. ಅನುಶನಾದಿ ಉಪವಾಸ ಮಾಡೋದ್ರಿಂದ ಇವೆಲ್ಲ ನಮಗೆ ಏನಾಗುತ್ತೆ? ಲಾಭ ದೊರಕ್ತಾ ಇರುತ್ತೆ. मुनिराजों का उग्र तप देखकर मिथ्या दृष्टि जीव भी अपना उग्रता छोड़कर साम्य बन जाते हैं. ಆ ಮುನಿಗಳ ಉಗ್ರ ತಪವನ್ನು ನೋಡಿ ಮಿಥ್ಯಾ ದೃಷ್ಟಿ ಜೀವಿಗಳದ ಅವರಲ್ಲಿರುವಂತ ಉಗ್ರತ ಅಂದ್ರೆ ಮಿಥ್ಯಾತ್ವ ಅವೆಲ್ಲ ಏನ್ ಮಾಡ್ತಾವ? ಬಿಟ್ಟು ಸಾಮ್ಯ ಭಾವವನ್ನು, ಸಮ್ಯಕ್ತ್ವ ಭಾವವನ್ನು ಪ್ರಕಟ ಮಾಡಿಕೊಳ್ತಾರ. ಅರ್ಥಾತ್ जैनों का तप बड़ा दुर्धर है ऐसा देखकर प्रसन्न होते हैं. ಜೈನರು ಮಾಡುವಂತ ಈ ತಪಗಳಿದಾವ, ಈ ತಪಶ್ಚರ್ಯ ಇದಾವ, ಇದು ಬಹಳ ದುರ್ಧರವಾಗಿರುತ್ತದೆ, ಬಹಳ ಕಠಿಣವಾಗಿರುತ್ತೆ, ಕಠೋರವಾಗಿರುತ್ತೆ ಅಂತ ತಿಳ್ಕೊಂಡು ಅವ್ರು ಪ್ರಸನ್ನರಾಗ್ತಿರ್ತಾರ ಅಂತ ಹೇಳ್ತಾರಲ್ಲಿ. तपश्चरण में तत्पर इस मुनि को देखकर अन्य मुनिराजों को संसार से भय उत्पन्न होता है. ಇಂಥ ತಪಶ್ಚರಣದಲ್ಲಿ ತತ್ಪರವಾಗಿರುವಂತಹ ಮುನಿಗಳನ್ನ ನೋಡಿ ಅನ್ಯ ಮುನಿಗಳಿಗೆ ಏನಾಗುತ್ತೆ? ಸಂಸಾರದಲ್ಲಿ ಆಗುವಂತಹ ಆ ಸಂಸಾರದಲ್ಲಿ ಇರುವಂತಹ ಅನೇಕ ಕ್ರಿಯೆಗಳ ಬಗ್ಗೆ ಭಯ ಉಂಟಾಗಿಬಿಡುತ್ತೆ, ಉತ್ಪನ್ನ ಆಗಿಬಿಡುತ್ತೆ ಅವರಿಗೆ. कि यह महात्मा संसार के कष्ट से भयभीत होकर, ಈ ಮಹಾತ್ಮಗಳು ಏನ್ ಮಾಡ್ತಾ ಇದಾರ? ಸಂಸಾರದಲ್ಲಿ ಆಗುವಂತಹ ಕಷ್ಟಗಳಿಂದ ಭಯಭೀತರಾಗಿ ಮುಕ್ತಿ के लिए कितना कठोर तप करता है. ಮುಕ್ತಿಗೋಸ್ಕರ ಎಷ್ಟು ಕಠೋರವಾದ ತಪ ಮಾಡ್ತಾರೆ ಅವರು. ಹಮೇ ಭಿ ಯಹ ಸಂಸಾರಿ ಕಷ್ಟ ಭೋಗನ ನ ಪಡೆ, ನಮಗೂ ಸಹ ಈ ಸಂಸಾರದ ಕಷ್ಟಗಳನ್ನು ನಮಗೆ ಅನುಭವಿಸೋದು, ಭೋಗಿಸೋದು ಬೇಡ. ಇಸ್ಲಿಯೇ ಅವಶ್ಯ ತಪ ಕರ್ನಾ ಚಾಹಿಯೇ ಇತ್ಯಾದಿ. ಅವಶ್ಯ ನಾವು ಸಹ ಏನು ಮಾಡಬೇಕು? ತಪ ಮಾಡಬೇಕು ಅನ್ನುವಂಥ ಭಾವನೆ ಅವರಲ್ಲಿ ಪ್ರಕಟವಾಗ್ತಾ ಇರುತ್ತೆ. ತಪ ಸೇ ಮುಕ್ತಿ ಮಾರ್ಗ ಕಾ ಪ್ರಕಾಶನ ಹೋತಾ ಹೈ. ತಪದಿಂದ ಮುಕ್ತಿ ಮಾರ್ಗದ ಪ್ರಕಾಶನವಾಗುತ್ತದೆ. और जिन भगवान की आज्ञा का पालन होता है, जिन ಭಗವಂತರದ ಆಜ್ಞೆಯ ಪಾಲನ ಆಗ್ತಾ ಇರುತ್ತದೆ. ಈ ಪ್ರಕಾರ ತಪಸ್ವಿಕೆ ಜೀವನ ಮೇ ಸಂತೋಷ ಆತಾ ಹೈ. ತಪಸ್ವಿಗಳ ಜೀವನದಲ್ಲಿ ಏನಾಗ್ತಾ ಇರುತ್ತೆ? ಸಂತೋಷ ಪ್ರಕಟವಾಗ್ತಾ ಇರುತ್ತದೆ. ಸಂಯಮ ಆತಾ ಹೈ, ಸಂಯಮ ಪ್ರಕಟವಾಗ್ತಾ ಇರುತ್ತದೆ. ಶರೀರ ಮೇ ಲಘುತಾ ಹೋತಿ ಹೇ, ಮತ್ತೇನಾಗುತ್ತೆ? ಶರೀರದಲ್ಲಿ ಲಘುತೆ ಪ್ರಕಟವಾಗುತ್ತದೆ. ಮಹಿಮಾಸಾಗರ್ ಮಹಾರಾಜರಿಗೆ ಗೊತ್ತಾ ನಿಮಗೆ? ಮಹಿಮಾಸಾಗರ್ ಮಹಾರಾಜರಿಗೆ ಗೊತ್ತಾ? ಮಹಿಮಾಸಾಗರ್ ಮಹಾರಾಜರು
ನೋಡ್ರಿ ಅವ್ರು ಎಷ್ಟು ತಪಸ್ವಿಗಳಿದಾರ, ಎಷ್ಟು ಮಹಾನ್ ಸಂತರಿದಾರ. ಅವರು ಒಂದ್ ದಿವಸ ಆಹಾರ 2 ಉಪವಾಸ, ಒಂದ್ ದಿವಸ ಆಹಾರ 1 ಉಪವಾಸ, ಒಂದ್ ದಿವಸ ಆಹಾರ 1 ಉಪವಾಸ, ಹಿಂಗೆ ಅನೇಕ ತಪಗಳನ್ನ ಮಾಡ್ತಾರ. ಅನೇಕ ಸರ್ತಿ ಅವ್ರು ಎಷ್ಟೋ ತಪಗಳನ್ನ ಮಾಡಿದಾರೆ ಅಂತ ಉಪವಾಸ, ತ್ಯಾಗ, ಏನೇನೋ ಬಹಳಷ್ಟು ಪದಾರ್ಥಗಳನ್ನೆಲ್ಲ ತ್ಯಾಗ ಮಾಡಿದಾರ. ಇದ್ರೂ ಸಹ ಅವ್ರು ಯಾವತ್ತು ನಾನು ತಪಸ್ವಿ ಇದ್ದೀನಿ, ನಾನು ಎಷ್ಟು ದೊಡ್ಡ ಸಾಧಕ ಇದ್ದೀನಿ, ನಾನು ಮಹಾನ್ ಸಾಧು ಸಂತ ಇದ್ದೀನಿ ಅನ್ನುವಂಥ ಭಾವನೆ ಅವರಲ್ಲಿ ಯಾವತ್ತೂ ಪ್ರಕಟವಾಗುವುದಿಲ್ಲ, ಯಾವತ್ತೂ ಪ್ರಕಟವಾಗುವುದಿಲ್ಲ. ಮೊನ್ನೆ ಒಬ್ಬ ಭಕ್ತ ಅಲ್ಲಿ ಹೋಗಿದ್ದ ಮಹಾರಾಜರ ಹತ್ರ, ಇಲ್ಲಿ ಬೆಂಗಳೂರದವ. ಅಲ್ಲಿ ಹೋದಾಗ ಹೀಗೆ ನಾವು ಆ ಭಕ್ತ ಹೋಗೋದಕ್ಕಿಂತ ಮುಂಚೆ ಆ ಮಹಾರಾಜರ ಬಗ್ಗೆ ಹಿಂಗೆ ಚರ್ಚೆ ಮಾಡ್ತೀವಿ. ಬಹಳ ಒಳ್ಳೆ ಸಾಧು ಇದಾರ, ಬಹಳ ಸಂಯಮಿಗಳಿದಾರ, ಶಾಂತ ಸ್ವಭಾವದವರಿದಾರ, ಬಹಳ ಖುಷಿ ಆಗುತ್ತೆ ಅವ್ರನ್ನ ನೋಡಿದಾಗ ಅಂತೆಲ್ಲ ನಾವು ಹಿಂಗೆ ಹೇಳ್ತಾ ಇರುವಾಗ ಅಲ್ಲಿ ಹೋದ್ರು ಮಹಾರಾಜರ ಹತ್ತಾಗ. ಅಲ್ಲಿ ಮಹಾರಾಜರ ಹತ್ರ ಹೋಗಿ ದರ್ಶನ ಮಾಡಿದಾಗ ಆ ಮಹಾರಾಜರ ಮುಂದೆ ಹೋಗಿ ವ್ಯಕ್ತಿ ಹೋಗಿ ಹೇಳ್ತಾನೆ, ಹಿಂಗ ಮಹಾರಾಜರು ನಿಮ್ಮ ಬಗ್ಗೆ ಹೇಳ್ತಾ ಇದ್ರು, ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು, ಮಹಾರಾಜರು ನಿಮ್ಮ ಬಗ್ಗೆ ಬಹಳಷ್ಟು ಪರಿಚಯ ಇದು ಮಾಡ್ತಾ ಇದ್ರು, ನಿಮ್ಮ ಬಗ್ಗೆ ಪ್ರಶಂಸೆ ಮಾಡ್ತಾ ಇದ್ರು ಅಂತ ಹೇಳಿದಾಗ, ಅಂತ ಮಹಾನ್ ಸಾಧುಗಳು ನೋಡ್ರಿ, ನಮ್ಗಿಂತ ದೊಡ್ಡವರು, ನಮ್ಗಿಂತ ಸೀನಿಯರ್ ಅವರು, ನಮ್ಗಿಂತ ಮಹಾನ್ ಸಂತರವರು ಇದ್ರೂ ಸಹ ಆ ಮುನಿಗಳು ಏನ್ ಮಾಡ್ತಾರೆ, ಆ ವ್ಯಕ್ತಿ ಮುಂದೆ ಹೇಳ್ತಾರೆ, ಮಹಾರಾಜರಿಗೆ ನನ್ನ ನಮೋಸ್ತು ಹೇಳಪ್ಪ, ನನ್ನ ನಮೋಸ್ತು ಹೇಳು ಅಂತ. ಆ ವ್ಯಕ್ತಿ ಎಷ್ಟು, ಮತ್ತೆ ಆ ಮುನಿಗಳು ಎಷ್ಟು ಅಂದ್ರೆ ವಿನಯ ತೋರಿಸಿ ನಮೋಸ್ತು ಮಾಡ್ತಾರ. ಆ ವ್ಯಕ್ತಿ ಹೇಳ್ತಾ ಇದ್ದಿಲ್ಲ ಬಂದು ಮಹಾರಾಜರಿಗೆ ಕೈಯಿಂದ ಪಿಂಚಿ ಹಿಡ್ಕೊಂಡು 2 ಕೈಗಳನ್ನ ಜೋಡಿಸಿ ನಮೋಸ್ತು ಅಂತ ಮಾಡ್ತಾ ಇದ್ದಾರೆ. ಮಹಾರಾಜರು ನಿಮ್ಗೆ ನಮೋಸ್ತು ಹೇಳಿದ್ದಾರೆ. ಅಷ್ಟು ದೊಡ್ಡವರು ಇದ್ರೂ ಸಹ, ಅಷ್ಟು ಮಹಾನ್ ಸಂತ ಇದ್ರೂ ಸಹ, ಅಷ್ಟು ತಪಸ್ವಿಗಳು ಇದ್ರೂ ಸಹ ಅವರಂತ ಘೋರ ತಪಸ್ವಿ ನಾವು ಮಾಡಕ್ ಆಗೋದಿಲ್ಲ. ಇದೊಂದು ಗ್ಯಾರಂಟಿ, 100% ಈ ಭಾವದಲ್ಲಿ ಆಗಲ್ಲ ನಮಗೆ. ಅವರಂತ ಮಹಾನ್ ತಪ ಮಾಡ್ಲಿಕ್ಕೆ ನಮ್ಮಿಂದ ಆಗಲ್ಲ. ಅಂತ ಮಹಾನ್ ಸಂತ ಇದ್ರೂ ಸಹ ಅವ್ರ ಹತ್ರ ಎಷ್ಟು ವಿನಯ ಇದೆ, ಎಷ್ಟು ಗೌರವ ಇದೆ. ಅವ್ರು ಯಾವತ್ತೂ ನಾನು ದೊಡ್ಡವಿದ್ದೇನೆ ಅಂತ ಅನ್ಕೊಳ್ಳಿಲ್ಲ. ಇದೆಲ್ಲ ಎದರಿಂದ ಆಗತ್ತೆ, ಅನಶನ್ ಆದಿ ತಪ ಮಾಡಿದಾಗ. ಇಲ್ಲಿ ಹೇಳ್ತಾರೆ, ಇಲ್ಲಿ ನೋಡ್ರಿ ಅವರು ಏನ್ ಹೇಳ್ತಾರ ಅಂತಂದ್ರ, ಶರೀರ ಮೇ ಲಘುತಾ ಉತ್ಪನ್ನ ಹೋತಿ ಹೇ. ಲಘುತ, ನಾನು ಸಣ್ಣವನ ಇದ್ದೀನಿ. ಎಷ್ಟೋ ದೊಡ್ಡ ತಪ ಮಾಡಿದ್ರು ಕೂಡ ಅವ್ರು ಏನಿದಾರ, ಸಣ್ಣವರಾಗಿ ಜೀವನ ಬದುಕ್ತಾ ಇದಾರ. ಈ ಪ್ರಕಾರ ಅರ್ಥಾತ್ ತಪ್ಸೆ ಶರೀರ ಕಾ ಭಾರಿಪನ್ ಮೋಟಾಪನ್ ನಷ್ಟ ಹೋ ಜಾತಾ. ಇದ್ರ ಜೊತೆಗೆ ಮತ್ತೇನಂತಾರ, ತಪದಿಂದ ಈ ಶರೀರದಲ್ಲಿ ಇರುವಂತ ಭಾರಿಪನ್ ಮೋಟಾಪನ್ ಅಂದ್ರೆ ಬಹಳ ವೇಟ್ ಇರುತ್ತೆ, ವಜನ್ ಇರುತ್ತೆ, ದಪ್ಪ ಇರ್ತಾರ, ಇವೆಲ್ಲ ಏನಾಗುತ್ತೆ, ಕಡಿಮೆ ಆಗ್ಬಿಡುತ್ತೆ. ಉಪಶಮ ಭಾವ ವೃದ್ಧಿಗತ ಹೋತಾ ಹೇ. ಮತ್ತು ಉಪಶಮ ಭಾವ ಅಲ್ಲಿ ಏನಾಗುತ್ತೆ, ವೃದ್ಧಿಗಂತ ಆಗುತ್ತೆ. इस प्रकार तप करने वाले के ये गुण तथा संभव प्राप्त होता है. अर्थात 6 प्रकार के तप है. इनमें से अनशन द्वारा शरीर लघुता, रस त्याग में संतोष इत्यादि गुण भी प्रकट होते हैं. ಅನಶನದಿಂದ ಶರೀರದಲ್ಲಿ ಲಘುತಾ ಪ್ರಕಟವಾಗುತ್ತೆ, ರಸ ತ್ಯಾಗದಿಂದ ಸಂತೋಷ ಇತ್ಯಾದಿ ಗುಣಗಳು ಪ್ರಕಟವಾಗ್ತಾವ. इस प्रकार अन्य तप के गुण भी समझना. ಈ ಪ್ರಕಾರ ಅನ್ಯ ತಪಗಳ ಗುಣಗಳು ಕೂಡ ನಾವು ತಿಳ್ಕೊಳ್ಬೇಕು ಅನ್ನೋಂಥ ಮಾತಿಲ್ಲಿ ಹೇಳ್ತಾರ. मुनिराज उद्गम उत्पादन और ಏಷನಾ इन दोषों का त्याग करके. ಮುನಿಗಳು ಉದ್ಗಮ, ಉತ್ಪಾದನ ಮತ್ತು ಏಷನಾ ಈ ದೋಷಗಳನ್ನ ತ್ಯಾಗ ಮಾಡಿ करके मित लघु विरस ऐसे आहार को ग्रहण करते हैं. ಮಿತವಾಗಿರುವಂತ ಲಘು ವಿರಸ ಅಂದ್ರೆ ರಸದಿಂದ ರಹಿತವಾಗಿರುವಂತ ಬರೇ ನೀರಿನಲ್ಲಿ ಹಾಕಿ ಬಾಯ್ಲ್ ಮಾಡಿರೋದು, ಅದಕ್ಕೆ ಯಾವುದು ಉಪ್ಪಿಲ್ಲ, ಖಾರ ಇಲ್ಲ, ಎಣ್ಣೆ ಇಲ್ಲ, ತುಪ್ಪ ಇಲ್ಲ, ಹಾಲಿಲ್ಲ, ಮೊಸರಿಲ್ಲ, ಏನೂ ಇಲ್ಲ, ಎಲ್ಲಾ ಪ್ರಕಾರದ ರಸಗಳಿಂದ ರಹಿತವಾಗಿರುವಂತ ಆಹಾರ, ಬರೇ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿರುವಂತ ಆಹಾರವನ್ನು ಅವರು ಸೇವನೆ ಮಾಡ್ತಿರ್ತಾರೆ. ವಿರಸ ऐसे आहार को ग्रहण करते हैं. हुए विविध भाई तप को करते. ಇವೆಲ್ಲ ವಿವಿಧ ಭಾಯ ತಪಗಳನ್ನ ಅವರು ಮಾಡ್ತಿರ್ತಾರ. ಅರ್ಥಾತ್ ನಿರ್ದೋಷ ಆಹಾರ ಲೇಕರ್ ತಪ करना चाहिए. ನಿರ್ದೋಷ ಆಹಾರವನ್ನು ಧಾರಣೆ ಮಾಡಿಕೊಂಡು ಸ್ವೀಕಾರ ಮಾಡಿಕೊಂಡು ತಪ ಮಾಡ್ತಾ ಇರಬೇಕು. ಉದ್ದಿಷ್ಟ ಆಹಾರ ಆದಿ 46 ಆಹಾರ ಸಂಬಂಧಿ ದೋಷ ಹೇ. ಉದ್ದಿಷ್ಟ ಆಹಾರ ಆದಿ 46 ಪ್ರಕಾರದ ದೋಷಗಳ ಸಂಬಂಧಿ ದೋಷಗಳೇನಿದಾವ, ಉನ್ ದೋಷೋं से युक्त अशुद्ध ऐसा आहार करके कदापि तप नहीं करना चाहिए. ಇಂಥ 46 ಪ್ರಕಾರದಿಂದ ದೋಷಗಳಿದಾವ ಆಹಾರ ಸಂಬಂಧಿ. ಆ ದೋಷಗಳಿಂದ ಯುಕ್ತನಾಗಿ ಅಶುದ್ಧವಾದ ಭೋಜನವನ್ನು ಮಾಡಿಕೊಂಡು ಕದಾಪಿ ತಪ नहीं करना चाहिए. ಯಾವುದೇ ಸಂದರ್ಭದಲ್ಲಿ ಆ ತಪವನ್ನು ಮಾಡಬಾರದು. ಪಾಠಾಂತರಕ್ಕೆ ಅಪೇಕ್ಷೆ, ಇಲ್ಲಿ ಪಾಠಾಂತರದ ಅಪೇಕ್ಷೆಯಿಂದ ಅದನ್ನ ಅವರು ಈ ರೀತಿ ಹೇಳಿದಾರ. इस प्रकार यति आहार को अल्प करता है. वा ಆಹಾರ ಯತಿಗಳು ಮುನಿಗಳು ಆಹಾರಕ್ಕೆ ಹೋದಾಗ ಅಲ್ಪ ಆಹಾರ ಮಾಡಿ ವೃದ್ಧಿಗತ್ ತಪ್ ದ್ವಾರ, ಅಲ್ಪ ಆಹಾರ ಮತ್ತು ತಪ
ಬಹಳ ಸಂಖ್ಯೆಯಲ್ಲಿ ತಪಗಳನ್ನ ಮಾಡ್ತಿರ್ತಾರ, ಆಹಾರ ಅಲ್ಪ ಪ್ರಮಾಣದಲ್ಲಿ ತಗೊಳ್ತಿರ್ತಾರ. ಅರ್ಥಾತ್ ಬೇಲಾ ತೇಲಾ ಆದಿ ಕ್ರಮ ಸೆ ಆಗೆ ತಪಕೋ ಬಡಾತಾ ಹೇ, ಬೇಲಾ ತೇಲಾ ಆದಿ ತಪಗಳನ್ನ ಮಾಡ್ಕೊಂಡು ಬೆಳಿತಾ ಇರ್ತಾರ. और उससे शरीर कृश होता, ಅದರಿಂದ ಶರೀರ ಕೃಶವಾಗುತ್ತೆ. ಅಥವಾ ಕಮಿ ಹೀಯಮಾನ್ ತಪ್ ಸೆ ಪ್ರವೃತ್ತಿ ಕರ್ತಾ ಹೇ, ಈ ಪ್ರಕಾರ ಪ್ರವೃತ್ತಿ ಅವರು ಮಾಡ್ತಿರ್ತಾರ. ಇಲ್ಲಿ ಬೇಲಾ ತೇಲಾ ಚೌಲಾ ಇತ್ಯಾದಿ ರೂಪ से अनशन करना अनशन तप की वृद्धि है. 32 ग्रास प्रमाण आहार में से क्रमशः ग्रास कम करते रहना इत्यादि रूप अवमोदरी तप की वृद्धि होती है. 32 ಪ್ರಕಾರದ ಏನು ತುತ್ತಗಳನ್ನು ಹೇಳಿದ್ರು, 32 ತುತ್ತಗಳ ಪ್ರಮಾಣದಲ್ಲಿ ಆಹಾರನ ಹೇಳಿದ್ರು. ಆ ಆಹಾರ ಏನ್ ಮಾಡ್ತಾರ, ಕ್ರಮದಿಂದ ಕಡಿಮೆ ಮಾಡ್ತಾ 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 ಬರ್ತಾರ. ಇತ್ಯಾದಿ ರೂಪ ಅವಮೋದೋರಿಯ ತಪ ವೃದ್ಧಿ ಆಗ್ತಾ ಇರುತ್ತೆ. ಇಲ್ಲಿ ಯಾವ ತಪ ಇದು? ಅವಮೋದೋರಿಯ ತಪದ ವೃದ್ಧಿ ಮಾಡ್ಕೊಂತಿರ್ತಾರ. ಏಕ ರಸಕ ದೋ ರಸಕ ತ್ಯಾಗ ಕರ್ನ, ಒಂದು ರಸ ಎರಡು ರಸ ತ್ಯಾಗ ಮಾಡೋದು. ಕಭಿ 6 ರಸೋं का त्याग करना, 6 ಪ್ರಕಾರದ ರಸಗಳನ್ನ ತ್ಯಾಗ ಮಾಡೋದು. ಕರ್ನ ರಸ ತ್ಯಾಗ ತಪಕಿ ವೃದ್ಧಿ ಕಲಾತಿ, ರಸ ತ್ಯಾಗ ತಪದ ವೃದ್ಧಿ ಅಂತ ಇಲ್ಲಿ ತಿಳ್ಕೊಳ್ಬೇಕು. आज इस गांव में आहार तो लूंगा, आज इस मोहल्ले में मिलेगा तो लूंगा, ಏನ್ ಭಾವನೆ, ಅದಕ್ಕೆ ಇದು ವೃತ್ತಿ ಪರಿಸಂಖ್ಯೆ ಅಂತ ಹೇಳ್ತಾರಲ್ಲಿ. ಇವತ್ತು ಈ ಊರಲ್ಲಿ ನನಗೆ ಆಹಾರ ಸಿಕ್ತರೆ ಆಹಾರ ಮಾಡ್ತೀನಿ, ಅಥವಾ ಈ ಮೊಹಲ್ಲೆ ಅಂದ್ರೆ ಓಣಿ, ಆ ಓಣಿಯಲ್ಲಿ ನನಗೆ ಆಹಾರ ಸಿಕ್ತರೆ ಆಹಾರ ಮಾಡ್ತೀನಿ. ಆಜ್ ಇಸ್ ಘರ್ ಮೇ ಮಿಲೇಗಾ ತೋ ಲೂಂಗಾ, ಇವತ್ತು ಈ ಮನೆಯಲ್ಲಿ ನನಗೆ ಆಹಾರ ಸಿಕ್ಕಿದ್ರೆ ನಾನು ಆಹಾರ ಮಾಡ್ತೀನಿ ಅನ್ನುವಂಥ ಭಾವನೆಗಳು ಇಟ್ಕೊಂಡಿರ್ತಾರ. ಇದಕ್ಕೆಲ್ಲ ಏನ್ ಹೇಳ್ತಾರೆ, ಇತ್ಯಾದಿ ರೂಪ ವೃತ್ತಿ ಪರಿಸಂಖ್ಯಾನ್ ತಪಕಿ ವೃದ್ಧಿ ಜಾನ, ಈ ಪ್ರತಿಯದು ವೃತ್ತಿ ಪರಿಸಂಖ್ಯಾನ್ ತಪದ ಬಗ್ಗೆ ಇಲ್ಲಿ ಹೇಳಿದ್ರ. ಶೂನ್ಯ ಗ್ರಹ ನಿವಾಸ್, ಪುನಃ ಗ್ರಾಮ ಸಮೀಪ ವಸತಿ ಮೇ ನಿವಾಸ್, ಪುನಃ ಗಿರಿ ಗುಫಾ ಮೇ ನಿವಾಸ್ ಇತ್ಯಾದಿ ರೂಪ ವಿವಿಕ್ತ ಶಯ್ಯಾಸನ್ ತಪಕಿ ವೃದ್ಧಿ ಹೋತಿ ಹೇ. ಇದು ವಿವಿಕ್ತ ಶಯ್ಯಾಸನ್, ಹಿಂದೆ ಇವತ್ತು ಸ್ಟಾರ್ಟಿಂಗ್ ನಲ್ಲಿ ಅದನ್ನೇ ಚರ್ಚೆ ಮಾಡಿದ್ವಿ ನಾವು. ಆಮೇಲೆ और दिन में आतापन योग लेकर रात्रि में प्रतिमावत निश्चल स्थित रहना इत्यादि रूप काय क्लेश तप की वृद्धि जन. काय क्लेश ತಪದ ಬಗ್ಗೆ ಕೂಡ ನಾವು ಇವಾಗ ನಾವು ತಿಳ್ಕೊಂಡು, ಈ ಪ್ರಕಾರ काय ಕ್ಲೇಶ ತಪ, ಹೀಗೆ 6 ಪ್ರಕಾರದ ತಪಗಳನ್ನು ಅವ್ರು ಏನ್ ಮಾಡ್ತಿರ್ತಾರ, ಧಾರಣೆ ಮಾಡಿಕೊಂಡು ಆ ತಪದಲ್ಲಿ ಅವರು ಲೀನರಾಗಿರ್ತಾರ ಅಂತ ತಿಳ್ಕೊಳ್ಬೇಕು. क्रम से आहार को घटाते हुए शरीर को घटाता जाए अथवा प्रतिदिन विविध भिन्न भिन्न प्रकार के तप को करते हुए विधि को विद तप की विधि को जानने वाला साधु काय को ಕೃಷ್ ಕರ್ತಾ रहता है. ಶರೀರವನ್ನು ಕೃಷ್ ಮಾಡ್ತಾ ಇರುವಂತಹ ಸಾಧುಗಳು ಅನೇಕ ಪ್ರಕಾರದ ಆಹಾರಗಳನ್ನ ಕಡಿಮೆ ಮಾಡ್ತಾ 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 ಪ್ರತಿದಿನ ಅವರು ಭಿನ್ನ ಭಿನ್ನ ಪ್ರಕಾರದ ತಪಗಳನ್ನ ಮಾಡ್ತಿರ್ತಾರ. ಅದರ ಜೊತೆಗೆ ಅನೇಕ ಪ್ರಕಾರದ ಕಾಯ ಕೃಷ, ಶರೀರವನ್ನು ಕೃಷ ಮಾಡುವಂತ ತಪಗಳು ಕೂಡ ಅವರು ಮಾಡ್ತಿರ್ತಾರ. ಇಂಥ ತಪದಿಂದ ಅವ್ರಿಗೆ ಏನಾಗುತ್ತೆ ಅಂತಂದ್ರೆ ಏನಾಗತ್ತೆ, ಮೋಕ್ಷ ಮಾರ್ಗ ಪ್ರಶಸ್ತವಾಗುತ್ತದೆ. ಅಂತ ಮೋಕ್ಷ ಮಾರ್ಗ ನಮಗೂ ಸಹ ಪ್ರಶಸ್ತವಾಗಲಿ ಅನ್ನುವಂಥ ಮಂಗಲಮಯ ಭಾವನೆ ಇಟ್ಟುಕೊಂಡು ಇವತ್ತಿನ ಸ್ವಾಧ್ಯಾಯ ಇಲ್ಲೇ ಮುಕ್ತಾಯ ಮಾಡುವ. ಯಾಕಂದರೆ ಮುಂದಿನ ಮತ್ತು ಸೂತ್ರ ಇದೆ, ಅದು ಬಹಳ ದೊಡ್ಡದಿದೆ, ಅದು ಮುಗಿಲಿಕ್ಕೆ ಮತ್ತೆ ಲೇಟ್ ಆಗುತ್ತೆ. ಆ ಕಾರಣದಿಂದ ಇಲ್ಲಿಗೆ ನಿಲ್ಲಿಸೋ. ಹಾಂ ಹಾಂ, ಇಲ್ಲಿ ಮುನಿಗಳ ಬಗ್ಗೆ ಪ್ರಾಮುಖ್ಯತೆಯಿಂದ ಇಲ್ಲಿ ಯಾಕೆ ಹೇಳ್ತಾರೆ ಅಂತಂದ್ರೆ, ಮುನಿಗಳಿಗೋಸ್ಕರನೇ ಇದು ಇದ್ದರು ಇದು. ಆದರೆ ಸ್ತ್ರೀ ಪರ್ಯಾಯದಲ್ಲಿರುವಂತಹ ಸ್ತ್ರೀಯರಿಗೂ ಸಹ ಇದು ಉಪಚಾರದಿಂದ ಮಾಡಲಿಕ್ಕೆ ಹೇಳಿದ್ದಾರೆ. ಉಪಚಾರದಿಂದ ಅವರು ಮಹಾವ್ರತಿಗಳಿರ್ತಾರ, ಉಪಚಾರದಿಂದ ಇದನ್ನು ಅವರು ಕೂಡ ಮಾಡಲೇಬೇಕು ಅಂತ ಹೇಳಿದ್ದಾರೆ, ಇಲ್ಲಿ ಮಾಡ್ತಾರಂತ. ಹಾಂ, बोधि समाधि परिणाम शुद्धि स्वात्मोपलब्धि शुभ सौख्य सिद्धि चिंता मनिम चिंतित वस्तुदाने त्वामंद्यमानस्य ममस्तु देवी. नमो अरिहंतानम नमो सिद्धानम नमो आयर्याणम नमो उवज्झायाणम नमो लोये सौवसाहुनम. जय बोलो द्वादशांग जिनवानी माता की.